ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ತಂತ್ರಜ್ಞಾನ ಪ್ರಚಾರಕರಾದಂಥ ಡಾಕ್ಟರ್ ರವೀಂದ್ರ ದಾಸ್ತಿಕೊಪ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ರವೀಂದ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ರವೀಂದ್ರ ದಾಸ್ತಿಕೊಪ್ ರವರ ಬಗೆಗಿನ ಕಿರುಚಿತ್ರಣ ನಿಮಗಾಗಿ. ಇಂದಿನ ದಿನಮಾನದಲ್ಲಿ ತಂತ್ರಜ್ಞಾನದ ಪರಿಧಿ ಹಿಗ್ಗುತ್ತಾ ಸಾಗುತ್ತಿದೆ. ದೈನಂದಿನ ಕೆಲಸಗಳಿಗೂ ತಂತ್ರಜ್ಞಾನದ ಬಳಕೆ ಅವಶ್ಯಕವೆಂಬ ಪರಿಸ್ಥಿತಿ ಬಂದೊದಗಿದೆ. ಜನಸಾಮಾನ್ಯರಿಗೂ ಅನುಕೂಲವಾಗುವಂತಹ ತಂತ್ರಜ್ಞಾನಗಳು ಇಂದು ಹೆಚ್ಚಿನ ಪ್ರಚಾರ ಪಡೆಯುತ್ತಿವೆ. ಅಲ್ಲದೆ ನಮ್ಮ ನಾಡಿನ ಹಲವಾರು ಯುವ ಇಂಜಿನಿಯರ್ಗಳು ಜನಜೀವನಕ್ಕೆ ಉಪಯುಕ್ತವಾಗುವಂತಹ ಹಲವಾರು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ತಯಾರಿಸುವತ್ತ ಗಮನ ಹರಿಸುತ್ತಿದ್ದಾರೆ. ಅಂತಹ ಯುವ ಉತ್ಸಾಹಿ ತಂತ್ರಜ್ಞರು ಮತ್ತು ಜನಸಾಮಾನ್ಯರ ಮಧ್ಯೆ ಸೇತುವೆಯಾಗಿ ನಿಂತಿರುವವರೇ ನಮ್ಮ ಇಂದಿನ ಅತಿಥಿ ಡಾಕ್ಟರ್ ರವೀಂದ್ರ ದಾಸ್ತಿಕೊಪ್. ಸ್ವತಃ ಒಬ್ಬ ಇಂಜಿನಿಯರ್, ಶಿಕ್ಷಕ ಮತ್ತು ಹೊಸ ತಂತ್ರಜ್ಞಾನಗಳ ಪ್ರಚಾರಕ. ಮೇ 24, 1964ರಲ್ಲಿ ಜನಿಸಿದ ರವೀಂದ್ರ ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಬೆಳಗಾವಿ, ಮಂಡ್ಯ ಮತ್ತು ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಿಂದ 1986ರಲ್ಲಿ ಇಂಜಿನಿಯರಿಂಗ್ ಪದವಿ ಮತ್ತು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಸೈನ್ಸ್ನಿಂದ ಮಾಸ್ಟರ್ಸ್ ಮತ್ತು ಡಾಕ್ಟರೇಟ್ ಪದವಿ ಪಡೆದರು. ಪ್ರಸ್ತುತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ ಸಾಮಾಜಿಕ ಜಾಲತಾಣಗಳು ಇವರ ಪ್ರಚಾರದ ಮತ್ತು ಶಿಕ್ಷಣ ನೀಡುತ್ತಿರುವ ವಿಷಯಗಳಾಗಿವೆ. ಈ ವಿಶಿಷ್ಟ ತಂತ್ರಜ್ಞಾನಗಳು ಹೇಗೆ ಜನಜೀವನವನ್ನು ಸರಳಗೊಳಿಸುತ್ತವೆ ಮತ್ತು ವಿದ್ಯಾರ್ಥಿಗಳು ಹೇಗೆ ಈ ಕ್ಷೇತ್ರವನ್ನು ತಮ್ಮ ಮುಂದಿನ ಗುರಿಯಾಗಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಇವರು ದೇಶದೆಲ್ಲೆಡೆ ಪ್ರಚಾರ ನೀಡುತ್ತಿದ್ದಾರೆ. ಈ ವಿಷಯಗಳ ಪ್ರಚಾರಕ್ಕಾಗಿ ಕಠ್ಮಂಡುವಿನ ತ್ರಿಭುವನ ವಿಶ್ವವಿದ್ಯಾಲಯ ಸೇರಿದಂತೆ ನಾಡಿನ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಹಾಗೂ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ತಮ್ಮ ಪೇಪರ್ ಪ್ರೆಸೆಂಟೇಷನ್ಗಳನ್ನು ನಡೆಸಿದ್ದಾರೆ. ಅಲ್ಲದೆ ನಾಡಿನ ಅನೇಕ ಪ್ರತಿಷ್ಠಿತ ಕಾನ್ಫರೆನ್ಸ್ಗಳಲ್ಲಿ ಈ ವಿಚಾರವನ್ನು ಪ್ರಚಾರಪಡಿಸುತ್ತಾ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಯ ಬಗ್ಗೆಯೂ ಪ್ರಚಾರ ನೀಡುತ್ತಿದ್ದಾರೆ. ಶಿಕ್ಷಣ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವರು ಮಾಡಿರುವ ಸಾಧನೆಯನ್ನು ಗುರುತಿಸಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಹೀಗೆ ಹಲವು ತಂತ್ರಜ್ಞಾನಗಳ ಯಶಸ್ವಿ ಪ್ರಚಾರಕ ಡಾಕ್ಟರ್ ರವೀಂದ್ರ ದಾಸ್ತಿಕೊಪ್ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ. ಡಾಕ್ಟರ್ ರವೀಂದ್ರ ದಾಸ್ತಿಕೊಪ್, ಬೇಸಿಕಲಿ ಮೂಲತಃ ತಾವು ಎಲ್ಲಿಯವರು? ನಾನು ಹುಟ್ಟಿದ್ದು ಬೆಳಗಾಂನಲ್ಲಿ. ನಮ್ಮ ತಂದೆ ಗೌರ್ಮೆಂಟ್ ನೌಕರಿಯಲ್ಲಿದ್ದರಿಂದ ಅವ್ರಿಗೆ ಟ್ರಾನ್ಸ್ಫರ್ಗಳಾಗ್ತಿತ್ತು. ಸೊ ಹಾಗಾಗಿ ನಾವು ಅಲ್ಲಿಂದ ಮಂಡ್ಯಗೆ ಮತ್ತು ಮೈಸೂರಿಗೆ ಬಂದ್ವಿ. ನನ್ನ ಹೈಸ್ಕೂಲು ಮತ್ತು ಕಾಲೇಜೆಲ್ಲ ಮೈಸೂರು ಶಾರದಾ ವಿಲಾಸ್ನಲ್ಲಾಯಿತು. ನಂತರ ನಾನು JCL ಕಾಲೇಜಿನಲ್ಲಿ ಓದಿ ನಂತರ ಧಾರವಾಡಕ್ಕೆ ನೌಕರಿಗೆ ಹೋದೆ. ಓಕೆ, ಒಬ್ಬ ವಿದ್ಯಾರ್ಥಿಯಾಗಿ ಹೇಗಿದ್ರಿ? ವಿದ್ಯಾರ್ಥಿಯಾಗಿ ನನಗೆ ಓದಿನಲ್ಲಿ ಭಾಳ ಆಸಕ್ತಿ ಇತ್ತು. ಎರಡು ಪ್ಯಾಷನ್ ಆಗಿದ್ದಂದರೆ ಒಂದು ಕ್ರಿಕೆಟ್, ಒಂದು ಓದು, ಲೈಬ್ರರಿಗೆ ಹೋಗೋದು, ಮತ್ತೇನಿರಲಿಲ್ಲ. ಓದು ಅಂದರೆ ಯಾವ ರೀತಿಯ ಪುಸ್ತಕಗಳನ್ನು ಓದ್ತಿದ್ರು? ಓದು ಅಂದಾಗ ನಾವು ಸಣ್ಣವರಿದ್ದಾಗ ಚಂದಮಾಮೆಯಿಂದ ಹಿಡಿದು ಎಲ್ಲ ಕತೆ ಬುಕ್ಗಳು, ಸುಧಾ ಓದೋದು, ಪ್ರಜಾಮತ ಓದೋದು ಎಲ್ಲ ಓದ್ತಾ ಇದ್ವಿ. ಆಮೇಲೆ ದೊಡ್ಡವನಾದಂಗೆ ಹೈಸ್ಕೂಲಲ್ಲಿ ಮೈಸೂರಲ್ಲಿ JC ಲೈಬ್ರರಿ ಒಳಗೆ ಅಥವಾ ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಒಳಗೆ ಎಲ್ಲ ಥರ ಬುಕ್ಗಳು ಓದ್ತಾ ಇದ್ದೆ. ಪ್ರಾಯಶಃ ಒಂದು 20 ವರ್ಷ ನಾನು ಮೈಸೂರು ಲೈಬ್ರರಿಯಲ್ಲಿ, ಆಮೇಲೆ 20 ವರ್ಷ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಎಲ್ಲ ಜಾಲಾಡಿಬಿಟ್ಟಿದ್ದೀನಿ. ಓಕೆ, ಅಂದರೆ ಸಾಮಾನ್ಯವಾಗಿ ಯಾವ ರೀತಿಯ ವಿಚಾರಗಳು ಇರುವಂಥ ಪುಸ್ತಕಗಳು ಇಷ್ಟವಾಗ್ತಿದ್ವು ತಮಗೆ? ಅವಾಗೆಲ್ಲ ತುಂಬ ಸಾಹಿತ್ಯ ಇದ್ದೆ. ಪತ್ತೆದಾರಿ ಕಾದಂಬರಿ ಆಗಲಿ ಅಥವಾ ಕಾದಂಬರಿಗಳಾಗಲಿ ಅಥವಾ ವಚನಗಳಾಗಲಿ ಅಥವಾ ಯಾವುದೇ ವಿಮರ್ಶೆ ಆಗಲಿ ಅದುಗಳು ಓದ್ತಾ ಇದ್ದೆ ಅವಾಗೆಲ್ಲ. ಆಮೇಲೆ ಧಾರವಾಡಕ್ಕೆ ನಾನು ಹೋದ್ಮೇಲೆ ನನ್ನ ಅದೃಷ್ಟದಿಂದ ಏನಾಯ್ತು ಅಂತಂದ್ರೆ ಅಲ್ಲೊಂದು ಮನೋಹರ ಗ್ರಂಥಮಾಲೆ ಅಂತ ಇದೆ. ಅದು ಸಾಹಿತ್ಯದ ಸದನ ಇದ್ದಂಗೆ. ಕರ್ನಾಟಕದ ಅತಿ ಫೇಮಸ್ ಆರ್ಟಿಸ್ಟ್ ಕಲಾವಿದರೆಲ್ಲ ಅಲ್ಲೇ ಬರೆದವರು ಬೆಳೆದವರು ಆಗಿದ್ದಾರೆ. ಗಿರೀಶ್ ಕಾರ್ನಾಡ್ ಆಗಲಿ, ಅನಂತಮೂರ್ತಿ ಆಗಲಿ, ಚಂದ್ರಶೇಖರ್ ಪಾಟೀಲರ್ ಆಗಲಿ, ಅವರೆಲ್ಲ ಅಲ್ಲಿಂದ ಒಂದಲ್ಲ ಒಂದು ಪುಸ್ತಕ ಬರೆದಿದ್ದಾರೆ. 1933 ಶುರು ಆಗಿದ್ದದು. ಸೊ ನನಗೆ ಸಾಂಗತ್ಯ ಅಲ್ಲಿ ಹೋದಾಗ ಕರ್ನಾಟಕದ ಅತಿ ಫೇಮಸ್ ವಿಮರ್ಶಕ ಕೀರ್ತಿನಾಥ್ ಕುರ್ತಕೋಟಿ ಅವರು ಗುಜರಾತಿಂದ ರಿಟೈರ್ಡ್ ಆಗಿ ಬಂದಿದ್ದರು. ಹಾಗಾಗಿ ಒಂದು ಮುಂದಿನ 15 ವರ್ಷ ದಿನ ಸಂಜೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಸೊ ಹಾಗೆ ಅವರು 2003 ನಿಧನ ಆಗೋವರೆಗೂ ಪ್ರತಿ ಸಂಜೆ ಅವ್ರ ಜೊತೆ ಮಾತಾಡಿ ನನಗೆ ಇವತ್ತು ಸಾಹಿತ್ಯದ ಬಗ್ಗೆ ಏನಾದರೂ ಗೊತ್ತಿದ್ರೆ ಆಸ್ ಎ ರೀಡರ್ ಇಟ್ ಈಸ್ ಆಲ್ ಥ್ರೂ ಹಿಮ್. ಓಕೆ, ಒಂದು ಸಾಹಿತ್ಯದ ಬಗ್ಗೆ ಗಮನ ಹರಿಯೋದಕ್ಕೆ ಏನು ಕಾರಣ ಅಂತೀರಿ? ಮನೇಲಿ ಯಾರಿಗಾದ್ರೂ ಸಾಹಿತ್ಯದ ಒಲವು ಇತ್ತ ಅಥವಾ ಸಾಹಿತಿಗಳು ಯಾರಾದ್ರೂ? ನಮ್ಮ ತಾಯಿ ಕೂಡ ಕಾದಂಬರಿಗಳು ಓದ್ತಿದ್ರು, ನಮ್ಮ ಅಜ್ಜ ಕೂಡ ಕತೆಗಳು ಓದ್ತಿದ್ರು. ಭಾಳ ನಮ್ಮದು ಓದು ಶುರುವಾಗಿದ್ದು ಈ ಮ್ಯಾಗ್ಝಿನ್ ಮೂಲಕನೇ, ಸುಧಾ, ಚಂದಮಾಮ, ಪ್ರಜಾಮತ ಅಂಥದ್ದು.
ಅಚ್ಚುಮೆಚ್ಚಿನ ರೈಟರ್ಸ್ ಯಾರಾಗಿದ್ರು? ಪತ್ತೆದಾರಿ ನರಸಿಂಹ ಅವ್ರದ್ದು ಪತ್ತೆದಾರಿ ಕಾದಂಬರಿ ಓದ್ತಿದ್ದೆ. ಆಮೇಲೆ ಯಶವಂತ್ ಚಿತ್ತಾಲ, ಆಮೇಲೆ ಗಿರೀಶ್ ಕಾರ್ನಾಡ್ ಎಲ್ಲ ಓದ್ಕೊಂಡು ಬಂದೆ. ಯಾವ್ದು ಸಿಗುತ್ತೆ ಅದು ಬರೆಯುವಂತ ಪ್ರಯತ್ನ ಯಾವಾಗಾದ್ರೂ ಮಾಡಿದ್ರ? ಇಲ್ಲ ಬರೆಯೋದು ಮಾಡಿಲ್ಲ, ಎಂದೂ ಮಾಡಿಲ್ಲ. ಬಟ್ ಆಗ ನಮ್ಗೆ ಯಾವ್ದು ಕೈಗೆ ಸಿಗುತ್ತೆ ಆ ಬುಕ್ ಓದ್ತಾ ಇದ್ವಿ. ಈಗಲೂ ಆ ಅಭ್ಯಾಸ ಕಂಟಿನ್ಯೂ ಇದೆ. ಬಟ್ ಬಿಕಾಸ್ ಆಫ್ ಪ್ರೊಫೆಷನಲ್ ರೆಸ್ಟ್ರಿಕ್ಷನ್ಸ್ ವಿ ಹ್ಯಾವ್ ಟು ಎಲಿಮಿನೇಟ್ ದಟ್ ಟು ಸರ್ಟನ್. ಓಕೆ, ಯಾವೆಲ್ಲ ಸಾಹಿತಿಗಳ ಜೊತೆ ಒಡನಾಟ ಇತ್ತು? ಆಗ ನನಗೆ ಹೇಳಿದ್ನಲ್ಲ, 83ರಲ್ಲಿ ನಾನು ಮೈಸೂರಿನಲ್ಲಿದ್ದಾಗ ಲಂಕೇಶ್ ಕಿಂಕೇಶು ಬರ್ತಿದ್ರು. ನಾವು ಅವ್ರು ನೋಡ್ತಿದ್ವಿ ಆ ಫಂಕ್ಷನ್ಗೆಲ್ಲ ಬಂದಾಗ. ಮಾತುಕತೆ ಇಲ್ಲ ಅಂತಂದ್ರೂ ಅವ್ರ ಜೊತೇಲಿ ಇರ್ತಿದ್ವಿ ನಾವು. ಆಮೇಲೆ ಧಾರವಾಡಕ್ಕೆ ಹೋದ್ಮೇಲೆ ಕೀರ್ತಿನಾಥ್ ಕುರ್ತಕೋಟಿ ಆಗಲಿ, ಅಥವಾ ಆಗಾಗ ಬರ್ತಿದ್ದ ಗಿರೀಶ್ ಕಾರ್ನಾಡ್ ಆಗಲಿ, ಅಥವಾ ಗೌರೀಶ್ ಕಾಯ್ಕಿಣಿ ಆಗಲಿ, ಅವ್ರನ್ನೆಲ್ಲ ಅಲ್ಲಿ ಭೇಟಿ ಆಗ್ತಿದ್ದೆ. ಮತ್ತು ಧಾರವಾಡಲ್ಲಿ ಸಾಹಿತ್ಯನೂ ಅಲ್ಲದೆ ಈ ನಾಟಕಗಳು ಕೂಡ ನಡೀತಿತ್ತು. ಹೆಗ್ಗೋಡ್ಗೆ ಹೋಗ್ತಾ ಇದ್ವಿ ನಾವು, ನಿನಾಸಂ ಅಲ್ಲಿ. ಸೊ ಕುರ್ತಕೋಟಿ ಅವ್ರು ಯಾವಾಗ ಅಲ್ಲಿ ಭಾಷಣಕ್ಕೆ ಹೋಗ್ತಿದ್ರು, ಅವಾಗ ನಾನು ಕರ್ಕೊಂಡು ಹೋಗ್ತಿದ್ರು. ಹಾಗಾಗಿ ಅವ್ರ ಜೊತೆ ಇರ್ತಿದ್ದೆ. ಅಲ್ಲಿ ಅನಂತಮೂರ್ತಿ ಆಗಲಿ ಅಥವಾ ಪ್ರಸನ್ನ ಆಗಲಿ ಎಲ್ಲರೂ ಬರ್ತಿದ್ರು. ಓಕೆ, ಭಾಳ ಅಚ್ಚುಮೆಚ್ಚು ಅನಿಸ್ತಿದ್ದಿದ್ದು ಯಾರು, ಯಾವ ಸಾಹಿತಿ ಅಥವಾ ಯಾವ ವಿಚಾರವಾಗಿ ಇಷ್ಟವಾಗ್ತಿತ್ತು? ನನಗೆ ವಿಮರ್ಶೆ ಬಗ್ಗೆನೇ ಭಾಳ ಆಸಕ್ತಿ ಇತ್ತು. ಕುರ್ತಕೋಟಿ ಅವರು ಆವಾಗ ನಡೆದು ಬಂದ ದಾರಿ ಅಂತ ಏನೋ 1956 ಬರೆದಿದ್ರು, ಅದನ್ನು ನಾವು ಆಗಾವಾಗ ಓದ್ತಾ ಇದ್ವಿ. ಬಟ್ ಓದಿಗಿಂತ ಮನೋಹರ ಗ್ರಂಥಮಾಲೆ ಅಥವಾ ಧಾರವಾಡದಲ್ಲಿ ನಂಗೆ ಏನಾಯ್ತು ಅಂತ ಅವ್ರ ಮಾತುಕತೆಯಿಂದನೇ ನನಗೆ ಜಾಸ್ತಿ ಇನ್ಸೈಟ್ಸ್ ಬರ್ತಿತ್ತು. ಸೊ ಅವರು ಡಿಸ್ಕಷನ್ ಮಾಡ್ತಿದ್ರು. ಮತ್ತು ಮನೋಹರ ಗ್ರಂಥಮಾಲೆಯಲ್ಲಿ ಈ ಲೇಖಕರ ಬುಕ್ಗಳು ಏನು ಬರ್ತಾ ಇದ್ವೋ ಅದು ಮಾನಸ್ಕ್ರಿಪ್ಟ್, ಅದ್ರ ಬಗ್ಗೆ ಡಿಸ್ಕಷನ್ ಜಾಸ್ತಿ ಆಗ್ತಿತ್ತು. ಇದನ್ನು ಹೇಗೆ ಪ್ರಚಾರ ಮಾಡೋದು, ಇದನ್ನು ಏನು ತಿದ್ದೋದು ಅಂತ. ಅಂಥ ಟೈಮಲ್ಲಿ ನನಗೆ ಬಂದ ಆಸಕ್ತಿ ಅಥವಾ ಇನ್ಸೈಟ್ಸ್ ಆರ್ ಮೋರ್ ದೆನ್ ಆ್ಯಕ್ಚುಲಿ ವಾಟ್ ಐ ಗಾಟ್ ಥ್ರೂ ಮೈ ರೀಡಿಂಗ್. ಓಕೆ, ತಂತ್ರಜ್ಞಾನ ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವದ್ದು ಅಂತ ಹೇಳ್ತೀರಿ? ನನ್ನ ಅಭಿಪ್ರಾಯದಲ್ಲಿ ಭಾಷೆ ಮನುಷ್ಯ ಕಂಡುಕೊಂಡ ಮೊದಲ ತಂತ್ರಜ್ಞಾನ. ಸೊ ಅದು ಆತನಿಗೆ ಸಂವಹನ ಕೊಟ್ಟು ನಂತರ ಅದು ಆತನ ಜ್ಞಾನವನ್ನಾಗಲಿ ಅಥವಾ ಅನುಭವವನ್ನಾಗಲಿ ಒಂದು ಕಡೆ ಕ್ರೋಢೀಕರಿಸಿ ಮುಂದೆ ಕಳಿಸಲು ಅನುಕೂಲ ಮಾಡಿಕೊಡ್ತು. ಯಾವಾಗ ಮನುಷ್ಯ ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡ್ದ, ಆಗ ಇದರ ಸಾಧ್ಯತೆ ಮತ್ತಷ್ಟು ಜಾಸ್ತಿ ಆಯಿತು. ಅದರೊಂದು ಅರ್ಥ, ಅದಕ್ಕಿಂತ ಬುಕ್ ಬರಲಿಕ್ಕೆ ಮೊದಲು ಏನಿತ್ತಂತಂದರೆ ವಿದ್ಯಾರ್ಥಿ ಕಲಿಬೇಕಂತಂದರೆ ಗುರು ಬದುಕಿರ್ಬೇಕು. ಬಟ್ ಅದು ಪುಸ್ತಕ ಬಂದಮೇಲೆ ಏನಾಯ್ತು ಅಂತಂದರೆ ಒಬ್ಬ ಗುರುವಿನ ಜ್ಞಾನ ಎಲ್ಲ ಪುಸ್ತಕದಲ್ಲಿ ಇಟ್ಟು ಆ ಗುರು ಹೋದ್ಮೇಲೂ 1000 ವರ್ಷ ಆದಮೇಲೂ ನೀವು ಕಲಿಬೋದು. ಸೊ ಇದರಿಂದ ಒಂದು ಕ್ರಾಂತಿಗಳೇ ಆಯಿತು. ಆ್ಯಕ್ಚುಲಿ ನೀವು ಅದಾದಮೇಲೆ ಬೈಬಲ್ ಪ್ರಿಂಟ್ ಆಯಿತು. ಅದನ್ನು ಓದಿದ ಜನ ಬೈಬಲಲ್ಲಿ ಇರೋದೇ ಬೇರೆ ಅಂತ ಹೇಳಿ ಬೈಬಲ್ ಇಡೀ ಕ್ರಿಶ್ಚಿಯಾನಿಟಿ ಡಿವೈಡ್ ಆಯಿತು, ಬಿಕಾಸ್ ಪೀಪಲ್ ಕುಡ್ ರೀಡ್ ದಟ್ ಬೈಬಲ್. ಆ್ಯಂಡ್ ಆಮೇಲೆ ನೀವು ಅದು ಆಗಿ 300 ವರ್ಷಕ್ಕೆ ನೀವು ನೋಡಿದ್ರೆ ಆ್ಯಕ್ಚುಲಿ ಫ್ರಾನ್ಸಲ್ಲಿ ಕ್ರಾಂತಿ ಆಯಿತು. ಕಾರಣ ಏನಕ್ಕೆ ಅಂತಂತಂದರೆ ಹಳೆ ಕಾಲದಲ್ಲಿ ಗ್ರೀಕ್ ರೆವಲ್ಯೂಷನಲ್ಲಿ ಬರೆದಿದ್ದ ಬುಕ್ಗಳೆಲ್ಲರೂ ಪ್ರಿಂಟ್ ಮಾಡಿ ಓದೋಕ್ಕೆ ಶುರು ಮಾಡಿದ್ರು. ಸೊ ತಂತ್ರಜ್ಞಾನ ಯಾವಾಗಲೂ ಭಾಷೆಯ ಸಾಧ್ಯತೆಯನ್ನು ಹೆಚ್ಚು ಮಾಡಿದೆ, ಆದರೆ ಸಾಮರ್ಥ್ಯ ಕೊಡೋದು ಟೆಕ್ನಾಲಜಿನೇ. ಸೊ ಈ ದೃಷ್ಟಿಯೊಳಗೆ ನನಗೇನದಂತಂದರೆ ಈ ಸದ್ಯದಲ್ಲಿ ನಮಗೆ ಭಾಷೆಯ ಸಾಧ್ಯತೆಗಳ ಬಗ್ಗೆ ನಾವು ಒಂದು ಲಿಮಿಟ್ ಮುಟ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಏನಿದ್ರು ತಂತ್ರಜ್ಞಾನದ ಸಾಧ್ಯತೆ ಬಗ್ಗೆ ನಾವು ನೋಡಬೇಕಾಗುತ್ತೆ. ಓಕೆ, ಬಟ್ ತಂತ್ರಜ್ಞಾನದ ಪ್ರಚಾರದ ಅಗತ್ಯತೆ ಇದೆ ಅನ್ಸುತ್ತಾ ನಿಮಗೆ? ಹೌದು. ಹಾಗೆ ನೀವು ಎಜುಕೇಷನ್ ಪ್ರಮೋಷನ್ ಮಾಡಿದ್ರಿ 16th-17th ಸೆಂಚುರಿಲಿ, ಎಲ್ಲರೂ ಓದಬೇಕು, ಯೂನಿವರ್ಸಿಟಿ ಕಟ್ಟಿ, ಕಾಲೇಜ್ ಕಟ್ಟಿ. ಆಗ ಹೆಂಗೆ ಎಜುಕೇಷನ್ ಪ್ರಮೋಷನ್ ಇತ್ತು, ಹಾಗೆ ಟೆಕ್ನಾಲಜಿ ಪ್ರಮೋಷನ್ ಇವತ್ತು ಬೇಕು. ಯಾಕಂತಂದ್ರೆ ಅದು ನಿಮ್ಗೆ ಸಾಧ್ಯತೆ ಜಾಸ್ತಿ ಕೊಡುತ್ತಲ್ಲ. ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೀಗ ಭಾಷೆಯಿಂದ ಜ್ಞಾನ ಬರ್ಬೋದು, ಭಾಷೆಯಿಂದ ತಿಳುವಳಿಕೆ ಬರ್ಬೋದು, ಆದರೆ ತಂತ್ರಜ್ಞಾನದಿಂದ ನಿಮಗೆ ಸಾಮರ್ಥ್ಯನೂ ಬರುತ್ತೆ, ಆಮೇಲೆ ಒಂದು ಜೀವನ ಕೆಲಸನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಮಾಡಿದ ಮೊಬೈಲ್ ರಿಪೇರಿ ಮಾಡಿ ಒಬ್ಬ ಹಳ್ಳಿಯೊಳಗೆ ಜೀವನ ಸಾಗಿಸ್ತಾನೆ. ಸೊ ಅದು ಟೆಕ್ನಾಲಜಿಕಲ್ ಎನೇಬಲ್ಮೆಂಟ್ ಅಲ್ಲ. ಸೊ ಅವ್ನಿಗೆ ಎಷ್ಟೇ ಭಾಷೆ ಗೊತ್ತಿದ್ರು ಅವ್ನಿಗೆ 2 ಹೊತ್ತು ಊಟ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಆದರೆ ಮೊಬೈಲ್ ರಿಪೇರಿ ಮಾಡಿ ಅಥವಾ ಟಿ ವಿ ರಿಪೇರಿ ಮಾಡಿ ಅವನಿಗೆ ಸಾಮರ್ಥ್ಯ ಬರ್ತದೆ. ಸೊ ಟಿ ವಿ ಒಂದು ಕಡೆ ಇಂಡಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಒಂದು ಕಡೆ ಜಾಬ್ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ನಿಮಗೆ ಫಾರ್ಮಲ್ ಎಜುಕೇಷನ್ ಬೇಡ. ಈಗೊಂದು ಪುಟ್ಟ ವಿರಾಮ. ಈಗ ಸ್ಲೀಪ್ ವೆಲ್ ಮ್ಯಾಟ್ರಸಸ್ ಜೊತೆ ನಿಮಗೆ ಸಿಗುತ್ತದೆ ಒಂದು ಕಂಫರ್ಟರ್ ಅಥವಾ ಬ್ಲಾಂಕೆಟ್ ಸಂಪೂರ್ಣ ಉಚಿತ. ಸ್ಲೀಪ್ ವೆಲ್ ಮೈ ಮ್ಯಾಟ್ರಸ್, ನಿದ್ರಿಸಬೇಕಾದ್ರೆ ಎಚ್ಚರವಾಗಿ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಭಾವನಾತ್ಮಕ ಕೊಂಡಿಯನ್ನು ಹೊಂದಿರುವಂಥದ್ದು, ಇನ್ನೊಂದು ಪ್ರಾಯೋಗಿಕ ಸಾಹಿತ್ಯ ಮತ್ತು ತಂತ್ರಜ್ಞಾನ, ಇವೆರಡು ವಿಚಾರಗಳಿಗೆ ಬಂದಾಗ ಇದರ ಮಧ್ಯೆ ಸೇತುವೆ ಏನು ಹೇಳ್ತೀರಿ? ನೋಡಿ, ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಭಾಷೆ ಮೊದಲ ತಂತ್ರಜ್ಞಾನ.
ನಿಮಗೆ ತಂತ್ರಜ್ಞಾನ ಯಾವಾಗಲೂ ಸಾಧ್ಯತೆಗಳನ್ನು ಮಾಡುತ್ತೆ, ಅದರ ಪ್ರಯೋಗ ಮಾಡ್ಲಿಕ್ಕೆ ಬಿಡುತ್ತೆ. ಈಗ ಭಾಷೆ ಬಂದ ಕೂಡಲೇ ಅಥವಾ ಪ್ರಿಂಟಿಂಗ್ ಪ್ರೆಸ್ ಬಂದರೆ ಕೆಲವರು ಕವನ ಬರೆದ್ರು, ಕೆಲವರು ವಚನ ಬರೆದ್ರು, ಕೆಲವರು ಕಾದಂಬರಿ ಬರೆದ್ರು, ಅದು ಕೆಲವರು ಬೇರೆ ಥರ ಪಬ್ಲಿಕೇಶನ್ಸ್ ಬರೆದ್ರು. ಸೊ ಈಗ ಟೆಕ್ನಾಲಜಿ ಬಂದ ಕೂಡಲೇ ಏನಾಗ್ತದೆ ಅಂತಂದರೆ ಅದು ಪೂರಕ ಆಗುತ್ತೆ. ಸೊ ಈಗ ಟುಡೇ ವೆನ್ ಯು ಪ್ರೊಡ್ಯೂಸ್ ಅ TV ಪ್ರೊಡಕ್ಷನ್, ಸೊ ಇಟ್ಸ್ ಅ ಟೆಕ್ನಾಲಜಿ ವಿಚ್ ಇಸ್ ಸಪೋರ್ಟಿಂಗ್ ಲಿಟ್ರೇಚರ್. ಈಗ ಈ ಒಂದು ರಾಮಾಯಣ ಮಹಾಭಾರತ ಬಂತಂದ್ರೆ TV ಮೇಲೆ ಕತೆ ಹೇಳಿದೆ, ಅದು ಟೆಕ್ನಾಲಜಿ ಎನೇಬಲ್ಸ್ ದಿಸ್. ಓಕೆ, ಸೊ ಎಸೆನ್ಷಿಯಲಿ ಲ್ಯಾಂಗ್ವೇಜ್ ಇಸ್ ದೇರ್ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ಸಮಾಧಾನ ಮಾಡುತ್ತೆ. ಹೌದಾ, ನೀವು ಯಾವುದೋ ಒಂದು ಕಷ್ಟದ ಕತೆ ಓದಿದ್ರೆ ನನ್ನ ಕಷ್ಟ ಇದಕ್ಕಿಂತ ಭಾಳ ಕಡಿಮೆ, ನನ್ನ ಸಮಾಧಾನ ಅಂತ ಇರುತ್ತೆ. ಆದರೆ ಭಾಷೆ ತಂತ್ರಜ್ಞಾನದ ಒಂದು ಶಕ್ತಿ ಏನಿದೆ ಅದು ನಿಮಗೆ ಎನೇಬ್ಲೆಂಟ್ ಮಾಡುತ್ತೆ. ಎಕ್ಸಾಂಪಲ್, ಈಗ ನೋಡಿ 18ನೇ ಶತಮಾನದವರೆಗೂ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆವಾಗ ನಾವು ಬೆಳಗ್ಗೆ ಬೇಗ ಹೇಳಬೇಕು, ರಾತ್ರಿ ಬೇಗ ಮಲಗಬೇಕು ಅಂತದ್ದು. ಇದು ದಿಸ್ ಇಸ್ ನಾಟ್ ಎ ಲಿಮಿಟೇಷನ್ ಆಫ್ ಹ್ಯುಮ್ಯಾನಿಟಿ, ಇಟ್ ಇಸ್ ಅ ಲಿಮಿಟೇಷನ್ ಆಫ್ ದಿ ಕಂಡೀಷನ್. ನಾವು ಟುಡೇ ವಿ ಹ್ಯಾವ್ ಎಲೆಕ್ಟ್ರಿಸಿಟಿ, ವಿ ಡೋಂಟ್ ಹ್ಯಾವ್ ಟು ಸ್ಲೀಪ್ ದ ಟೈಮ್ ದ ಸನ್ ಗೋಸ್ ಬ್ಯಾಕ್ ಡೌನ್. ಅದೇ ಥರ ನೀವು 300 ವರ್ಷದ ಕೆಳಗೆ ನೀವು ಒಬ್ಬರ ಜೊತೆ ಮಾತಾಡ್ಬೇಕಂತಂದ್ರೆ ಅವ್ನು ಜೀವಂತವಾಗಿ ಮಾತಾಡಿಸ್ಬೇಕಾಗ್ತಿತ್ತು. ತಂದೆ ತಾಯಿನ ಭೇಟಿ ಮಾಡ್ಬೇಕಂದ್ರೆ ಊರಿಗೆ ಹೋಗ್ಬೇಕಾಗಿತ್ತು. ಇವತ್ತು ನೀವು ಟೆಲಿಫೋನ್ ಮೂಲಕ ಮಾತಾಡ್ಬೋದು. ಸೊ ಟೆಲಿಫೋನಲ್ಲಿ ಮಾತಾಡೋದು ಭಾಷೆ ಆದರೂ ಅದು ಸಾಮರ್ಥ್ಯ ಕೊಟ್ಟಿದ್ದು ಟೆಲಿಫೋನ್ ಅಲ್ವಾ? ಸೊ ಭಾಷೆ ಮತ್ತು ಟೆಕ್ನಾಲಜಿ ಬಗ್ಗೆ ಏನು ಫರಕ್ಕಿಲ್ಲ, ಅಂದರೆ ಅದರೊಳಗೆ ಏನು ಡಿಫ್ರೆನ್ಸ್ ಇಲ್ಲ. ಇಟ್ ಓನ್ಲಿ ಈಸ್ ಅನ್ ಎನೇಬ್ಲರ್ ಆ್ಯಂಡ್ ಭಾಷೆಯ ಸಾಧ್ಯತೆಗಳನ್ನು ಇದು ಜಾಸ್ತಿ ಮಾಡುತ್ತೆ. ಇನ್ನು ನಿಮ್ಮ ಸಂಶೋಧನೆ ಬಗ್ಗೆ ಮಾತನಾಡೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಸಂಶೋಧನೆ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲೇ ಮಾಡಿದ್ದೀನಿ. ನನ್ನ ಸಂಶೋಧನೆ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಂತ. ಸೊ ಈಗ ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ರಿಸೋರ್ಸಸ್. ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂದಾಗ ಟೈಮ್ ಒಂದು ರಿಸೋರ್ಸ್ ಆಗುತ್ತೆ, ಮನಿ ಮ್ಯಾನೇಜ್ಮೆಂಟ್ ಅಂದಾಗ ಮನಿ ಒಂದು ರಿಸೋರ್ಸ್ ಆಗುತ್ತೆ. ಅದೇ ಥರ ಈಗಿನ ತಂತ್ರಜ್ಞಾನದಲ್ಲಿ ನಾಲೆಡ್ಜ್ ಈಸ್ ಆಲ್ಸೋ ಎ ಮ್ಯಾನೇಜ್ಮೆಂಟ್. ಅಂತಂತಂದರೆ ಒಬ್ಬರು ಮಾಡಿದ ಕೆಲಸದ ಆದ ಅನುಭವವನ್ನು ಒಂದು ಕಡೆ ನೀವು ಕ್ರೋಢೀಕರಣ ಮಾಡಿ ಇಟ್ಟು ಅದನ್ನು ನಾಳೆಗೆ ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸಾಫ್ಟ್ವೇರ್ ಕಂಪ್ನೀಸ್ ಲೈಕ್ ಇನ್ಫೋಸಿಸ್, ವೇರ್ ಆ್ಯಕ್ಚುಲಿ ಐ ಡಿಡ್ ಮೈ ಸ್ಟಡಿ ಆನ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಫಾರ್ ಅಬೌಟ್ 6 weeks. ವಾಟ್ ದೇ ಡೂ ಇಸ್ ಆ್ಯಕ್ಚುಲಿ ಥೌಸಂಡ್ಸ್ ಆಫ್ ಎಂಪ್ಲಾಯೀಸ್ ವಿಲ್ ಬಿ ವರ್ಕಿಂಗ್ ದೇರ್ ಆ್ಯಂಡ್ ಅವರು ಪ್ರತಿದಿನ ಮಾಡೋ ಕೆಲಸದ ಒಂದು ಅನುಭವ, ಪ್ರೋಗ್ರಾಮ್ ಆಗಲಿ, ಕೋಡ್ ಆಗಲಿ, ಅದರ ಯಾವಾಗಲೂ ರೆಡಿ ಇರುತ್ತೆ. 4-5 ವರ್ಷದ ನಂತರ ಅದೇ ಥರದ್ದೊಂದು ಕೆಲಸ ಬಂದರೆ ಮೊದಲಿಂದ ಅದನ್ನು ಮಾಡೋ ಬದಲು ಇನ್ಸ್ಟೆಡ್ ಆಫ್ ರೀಇನ್ವೆಂಟಿಂಗ್ ದ ವೀಲ್, ಒಬ್ಬ ಎಂಪ್ಲಾಯ್ ಅದನ್ನು ಮತ್ತೆ ಉಪಯೋಗಿಸ್ಕೋಬೋದು. ಆ ಕಾರಣಕ್ಕೆ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದೊಡ್ಡ ಅಂಗ ಆಗಿದೆ. ಸೊ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಈ ದೃಷ್ಟಿಯಿಂದ ಆ್ಯಕ್ಚುಲಿ ನಿಮಗೆ ಪ್ರೊಡಕ್ಟಿವಿಟಿನೂ ಕೊಡುತ್ತೆ, ಆಮೇಲೆ ಹಳೆ ಎಂಪ್ಲಾಯಿದ ಎಕ್ಸ್ಪೀರಿಯನ್ಸ್ ಕೂಡ ಅದರೊಳಗೆ ನಿಮಗೆ ಸಿಗುತ್ತೆ. ಇನ್ನು ಧಾರವಾಡದ SDM ಕಾಲೇಜು ತಮ್ಮ ತಂತ್ರಜ್ಞಾನಕ್ಕೆ ಒಂದು ವೇದಿಕೆಯಾಗಿ ಇರುವಂಥದ್ದು, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಹೌದು, ನಾನು ನನ್ನ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಅಂದರೆ 1987 ನಾನು SDM ಇಂಜಿನಿಯರಿಂಗ್ ಕಾಲೇಜ್ ಸೇರಿದೆ. ಆಗ ನನಗೆ HOD ಆಗಿದ್ದವರು ಚಿದಾನಂದ ಗೌಡ ಅಂತ. ಅವರು ಆ್ಯಕ್ಚುಲಿ ದೆನ್ ಹಿ ವೆಂಟ್ ಆನ್ ಟು ಬಿಕಮ್ ದಿ ವೈಸ್ ಚಾನ್ಸಲರ್ ಆಫ್ ಕುವೆಂಪು ಯೂನಿವರ್ಸಿಟಿ. ಅವರೇನೋ ಒಂದು ಎಕ್ಸಾಮಿನೇಷನ್ ಡ್ಯೂಟಿಗೆ ಬಂದಿದ್ದಾಗ ನಮ್ಮ ಪ್ರಿನ್ಸಿಪಲ್ ಪುರುಷೋತ್ತಮ ಅವ್ರಿಗೆ ಹೇಳಿದ್ರಂತೆ, ನನಗೆ ಇಲ್ಲೊಬ್ಬ ಬೇಕಾಗಿದ್ದಾನೆ ಕಂಪ್ಯೂಟರ್ ಸೆಂಟರ್ ನೋಡ್ಕೊಳ್ಳಿಕ್ಕೆ ಅಂತ. ಹಾಗಾಗಿ ನಾನು ಇಲ್ಲಿಂದ ಅಲ್ಲಿಗೆ ಹೋದೆ. ಅದು ಹಾಗೆ ಅಲ್ಲಿ 27 ವರ್ಷದಿಂದ ಇದ್ದೀನಿ. ಸೊ ಅಲ್ಲಿಗೆ ಹೋದಾಗಿಂದ ನಾನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಾನು ಅನ್ಫಾರ್ಚುನೇಟ್ಲಿ ಐಮ್ ಆಲ್ಸೋ ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ವಿಚ್ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್ ಆ್ಯಕ್ಚುಲಿ. ಸೊ ನನಗೆ ಮೊದಲಿಂದ ಅದು ವೇದಿಕೆನೇ ಆಗಿಬಿಟ್ಟಿದೆ. ಅರೌಂಡ್ 2000 ಹೆಂಗೆ ಇಂಟರ್ನೆಟ್ ಬಂದಾಗ ನಾನು ಐ ಸ್ಟಾರ್ಟೆಡ್ ಟೀಚಿಂಗ್ ಇಂಟರ್ನೆಟ್ ಟು ಮೈ ಸ್ಟೂಡೆಂಟ್ಸ್. ಓಕೆ, 2006 ಗೂಗಲ್ ಜಿಮೇಲ್ ಬಂದಾಗ ವಿ ಸ್ಟಾರ್ಟೆಡ್ ಯೂಸಿಂಗ್ ದ್ಯಾಟ್. ಆ್ಯಂಡ್ 2007 ಗೂಗಲ್ ಸರ್ಚ್ ಇಂಜಿನ್ ಎಲ್ಲ ಪ್ರಚಲಿತವಾದ ಮೇಲೆ ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದೆ. ಈಗ ವೆರಿ ಮೋಸ್ಟ್ ರೀಸೆಂಟ್ಲಿ ನನಗೆ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಂದಿದೆ. ಅದರಿಂದ ನಾನು ಅದನ್ನು ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಈಗ ಭಾಷೆಗೆ ಹೇಗೆ ಒಂದು ಶಕ್ತಿ ಇದೆ ಸಂವಹನ, ಹಾಗೆ ಟೆಕ್ನಾಲಜಿಗೆ ಒಂದು ಸಾಮರ್ಥ್ಯ ಇಡೋ ಶಕ್ತಿ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು ಅಂತ ಆಲ್ರೆಡಿ. ಸೊ ಈಗ ಲೈಟ್ ಇಲ್ಲ ಅಂತಂದರೆ ಕತ್ಲು ಪ್ರಶ್ನೆ ಬರುತ್ತೆ. ಲೈಟ್ ಬಂದಮೇಲೆ ಕತ್ಲು ಹೋಗಿಬಿಡುತ್ತೆ. ಕತ್ಲ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗಿಲ್ಲ, ಯಾಕಂದರೆ ಎಲ್ಲೆಲ್ಲಿ ಕತ್ಲಿದೆ ಅಲ್ಲಿ ಲೈಟ್ ಹಾಕ್ಬೋದು ನೀವು. ಅದೇ ಥರ ಟೆಕ್ನಾಲಜಿ ಒಳಗೆ ಕ್ಲೌಡ್ ಕಂಪ್ಯೂಟಿಂಗ್ ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಏನು ಹೇಳುತ್ತೆ ಅಂತಂತಂದರೆ, ನೀವು ಯಾವುದೇ ತಂತ್ರಜ್ಞಾನನ ಯು ಡೋಂಟ್ ಹ್ಯಾವ್ ಟು ಓನ್ ಇಟ್, ಯು ಕ್ಯಾನ್ ಸ್ಟಿಲ್ ಯೂಸ್ ಇಟ್. ಸೊ ಓನರ್ಶಿಪ್ ಹೋದ್ಮೇಲೆ ಸೊ ನಿಮಗೊಂದು ಅಡ್ವಾಂಟೇಜ್ ಇದೆ, ಅದು ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಬಂದಿದೆ. ಸೊ ನಾವು ನಮ್ಮ ವಿದ್ಯಾರ್ಥಿಗಳು ಅದೇ ಹೇಳ್ತೀನಿ, ನೀವು ಯು ಕ್ಯಾನ್ ಟೀಚ್ ವಿತೌಟ್ ಯೂಸಿಂಗ್ ಎ ಕ್ಲಾಸ್ ರೂಮ್, ಯು ಕ್ಯಾನ್ ಟೀಚ್ ವಿತೌಟ್ ಯೂಸಿಂಗ್ ಯುವರ್ ಓನ್ ಕಂಪ್ಯೂಟರ್. ಸೊ ಇದರಿಂದ ಏನಾಗಿದೆ ಅಂತಂತಂದರೆ, ಎಷ್ಟೋ ಜನ ಎಂಟರ್ಪ್ರನರ್ಸ್ ನನ್ನಿಂದ ಬಂದು ಈಗ ಆಲ್ರೆಡಿ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ ಬೈ ಯೂಸಿಂಗ್ ದಿ ಪವರ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಇಂಟರ್ನೆಟ್ ಆಫ್ ಟೆಕ್ನಾಲಜಿ. ಇನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮತ್ತು ಪೇಟೆಂಟಿಂಗ್ ವಿಚಾರವಾಗಿ ಬಂದಾಗ ತಮ್ಮ ಕೆಲಸದ ಬಗ್ಗೆ ಹೇಳಬಹುದಾ? ಹೌದು, ಈಗ ಮೊದಲಿಂದನೂ ಆಸ್ತಿ ಮಾಡೋದು ಮನುಷ್ಯನ ಗುಣ. ಅದು ಮಾಡಿದ ಮೇಲೆ ಅದನ್ನು ಕಾಯ್ಕೊಳ್ಳೋದು ಒಂದು ಕಷ್ಟದ ಕೆಲಸ. ಸೊ ಮೊದಲೆಲ್ಲ ಎರಡೇ ಆಸ್ತಿ ಇತ್ತು, ಒಂದು ನಿಮ್ಮದು ಬಂಗಾರ, ಇನ್ನೊಂದು ನಿಮ್ಮದು ಲ್ಯಾಂಡ್.
ಓಕೆ, ಅವಾಗ ಏನು ಮಾಡಿದ್ರಿ ಅಂತಂದ್ರೆ ಲ್ಯಾಂಡ್ಗೆ ನೀವು ಫೆನ್ಸಿಂಗ್ ಹಾಕೊಂತಿದ್ರಿ, ರಾಜರಿದ್ದರೆ ಫೆನ್ಸಿಂಗ್ ಹಾಕ್ತಿದ್ರು, ಅಥವಾ ರೈತರಿದ್ದರೆ ಒಂದು ಗೋಡೆ ಕಟ್ಕೊಂಡು ಮನೆ ಮುಂದೆ ಕಟ್ಕೊತಿದ್ರು. ಸೊ ಅದು ಸುಮಾರು ವರ್ಷದಿಂದ ಅದೊಂದೇ ಇರೋದ್ರಿಂದ ಏನಾಗಿತ್ತು, ನಾವು ಹೌ ಟು ಪ್ರೊಟೆಕ್ಟ್ ಲ್ಯಾಂಡ್, ಅದಕ್ಕೆ ನಾವು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಸೊ ಯಾಕೆ ಮಂದಿ ಪ್ರೊಟೆಕ್ಟ್ ಮಾಡ್ತಾರೆ ಲ್ಯಾಂಡ್ ಅಂದರೆ ಅದಕ್ಕೊಂದು ಉತ್ಪಾದಕ ಶಕ್ತಿ ಇದೆ. ಅಂದರೆ ಅದು ನೀವು ಪ್ರತಿ ವರ್ಷ ಬೆಳೆದು ಅದರಿಂದ ಸಂಪತ್ತು ಕ್ರಿಯೇಟ್ ಮಾಡ್ಬೋದು. ಬಟ್ ಈಗ ಇಂಜಿನಿಯರಿಂಗ್ ಎಲ್ಲ ಬಂದಮೇಲೆ ಏನಿದೆ ಅಂತಂದರೆ ಹೊಸ ಹೊಸ ಬಗೆಯ ಉತ್ಪಾದಕ ಶಕ್ತಿಗಳು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಂದು ಐಡಿಯಾ ಕಂಡುಹಿಡಿತಾರೆ, ಐಡಿಯಾ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಹೌ ಟು ಪ್ರೊಡ್ಯೂಸ್ ಎ ಲೈಟ್ ಬಲ್ಬ್, ಇದು ಕೂಡ ಉತ್ಪಾದನೆ ಇದೆ, ಇದರಿಂದ ದುಡ್ಡು ಬರುತ್ತೆ. ಬಟ್ ಇದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ನೀವು ಲ್ಯಾಂಡ್ ಲಾಸ್ ಉಪಯೋಗ ಆಗಲ್ಲ. ಯಾಕಂತಂದರೆ ಇದು ಇಂಟ್ಯಾಂಜಿಬಲ್. ಇದು ಲ್ಯಾಂಡ್ ಏನಿದೆ ಅಂತಂದರೆ ಇಮ್ಮೂವಬಲ್. ನೀವು ಊರಲ್ಲಿ ಲ್ಯಾಂಡ್ ಇದ್ದರೆ ಅಲ್ಲೇ ಇರುತ್ತದು. ವೆರಾಸ್ ಲೈಟ್ ಗೀಟ್ ಬೇರೆ ಕಡೆ ಹೋಗುತ್ತೆ ಅಟೆಂಡ್. ಸೊ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ನಾವು ಹೊಸ ಥರದ ಕಾನೂನುಗಳನ್ನ ತೊಗೊಂಡು ಬಂದಿದ್ದೀವಿ. ಅದಕ್ಕೆ ನಾವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂತ. ಇಂಟೆಲೆಕ್ಚುವಲ್ ಯಾಕಂತೀವಿ ಅಂತಂದ್ರೆ ಅದು ಮನಸ್ಸಿನಿಂದ ಕ್ರಿಯೇಟ್ ಆಗಿದ್ದು, ಇಂಟೆಲೆಕ್ಟ್ ಇಂದ ಕ್ರಿಯೇಟ್ ಆಗಿದ್ದು. ಸೊ ಅದಕ್ಕೆ ಬೇರೆ ಬೇರೆ ಥರದ ರೆಗ್ಯುಲೇಷನ್ಸು, ರೂಲ್ಸು ಮಾಡಿದ್ದೀವಿ. ಸೊ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಮೀನ್ಸ್ ಪ್ರೊಟೆಕ್ಟಿಂಗ್ ಯುವರ್ ಇಂಟೆಲೆಕ್ಚುವಲ್ ಕ್ರಿಯೇಷನ್ಸ್, ಲೈಕ್ ಈವನ್ ಕಾಪಿರೈಟ್ ದಟ್ ಯು ಹ್ಯಾವ್ ಫಾರ್ ಆಥರ್ಸ್ ಆರ್ ಅ ಫಿಲಮ್, or actually you have patent for your designs and other things. ಓಕೆ, ಈಗ ಸದ್ಯ ಭಾರತದಲ್ಲಿ ಡಿಜಿಟಲ್ ಹವಾ ಇರುವಂಥದ್ದು, ಇದ್ರ ಬಗ್ಗೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಪ್ರತಿಯೊಂದು ಹಿಸ್ಟಾರಿಕಲ್ ಹಂತದಲ್ಲೂ ಕೂಡ ಒಂದು ಅಪಾರ್ಚುನಿಟಿ ನಮಗೆ ಬರುತ್ತೆ. ಸೊ ಈಗ ಲಾಸ್ಟ್ 19th ಅಥವಾ 20th ಸೆಂಚುರಿಯಲ್ಲಿ ಅವಾಗ ಮಹಾತ್ಮ ಗಾಂಧಿಯವರು ನಮ್ಮ ಭಾರತಕ್ಕೆ ಸ್ವತಂತ್ರ ತರಬೇಕಂದಾಗ ಅವರು ಹಿ ರೆಕಗ್ನೈಸ್ ದಟ್ ದ ಫ್ಯೂಚರ್ ಇಂಡಿಯಾ ಶುಡ್ ಬಿಲಾಂಗ್ ಟು ಯಂಗ್ ಪೀಪಲ್. ಸೊ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಅವರು ತರುಣ್ ಭಾರತ್ ಮತ್ತು ಯಂಗ್ ಇಂಡಿಯಾ ಅಂತ 2 ಮ್ಯಾಗಝಿನ್ಸ್ ತರ್ತಾಯಿದ್ರು. ಅದರೊಳಗೆ ಅವರು ಯಾವಾಗಲೂ ಫೋಕಸ್ ಏನಿತ್ತು, ತರುಣ ಭಾರತ ಮತ್ತು ಅಂದರೆ ನೀವು ಅವ್ರಿಗೆ ಎಜುಕೇಷನ್ ಕೊಡಿ, ಅವ್ರಿಗೆ ಎನೇಬಲ್ಮೆಂಟ್ ಮಾಡಿ ಅಂತ. ಈಗ ನಮಗೆ ಫಾರ್ಚುನೇಟ್ಲಿ ವಾಟ್ ವಿ ಹ್ಯಾವ್ ಈಸ್ ಆ್ಯಕ್ಚುಲಿ ವಿ ಹ್ಯಾವ್ ಟೆಕ್ನಾಲಜಿ ಆನ್ ಯುವರ್ ಹ್ಯಾಂಡ್, ಆ್ಯಂಡ್ ಡಿಜಿಟಲ್ ಇಂಡಿಯಾ ಇಸ್ ಆ್ಯಕ್ಚುಲಿ ದಿ ಈಕ್ವಲೆಂಟ್ ಆಫ್ ಯಂಗ್ ಇಂಡಿಯಾ ಇನ್ ದೋಸ್ ಡೇಸ್. ಸೊ what that time Gandhi was trying to empower the young generation through his writing and all. Today our current government, either Modi or central government or state government, they are using digital technologies to empower people. So Digital India is a platform where the whole India will be put so that it can take advantage of the technological offsprings. For example, ಇವತ್ತು ನಿಮಗೆ ಒಂದು ಡಾಕ್ಯುಮೆಂಟ್ ಬೇಕಂತಂತಂದರೆ ನೀವು ಆಫೀಸ್ಗೆ ಹೋಗಿ ಅಧಿಕಾರಿನ ಭೇಟಿ ಮಾಡಿ ಬರಬೇಕು. ಇದು ಡಿಜಿಟಲ್ ಇಂಡಿಯಾ ಬಂದಮೇಲೆ ಹೋಗಿಬಿಡುತ್ತೆ. ಅದು ಮತ್ತು ಈಗ ಏನು ಡಿಸ್ಪ್ಯಾರಿಟಿ ಇದೆ, ತಾರತಮ್ಯ ಏನಿದೆ, ಈಗ ಎಲ್ಲ ಸಾಫ್ಟ್ವೇರ್ ಜಾಬ್ಗಳು ಬೆಂಗಳೂರಲ್ಲಿ ಸಿಗುತ್ತೆ, ಧಾರವಾಡಲ್ಲಿ ಸಿಗಲ್ಲ ಅನ್ನೋದು ಯಾಕೆ ಹಂಗಾಗುತ್ತೆ ಅಂತಂತಂದರೆ ನಮಗೆ ಇಂಟರ್ನೆಟ್ ಟೆಕ್ನಾಲಜಿ ಚೆನ್ನಾಗಿಲ್ಲ. ಸೊ ಡಿಜಿಟಲ್ ಇಂಡಿಯಾ ಬಂದಮೇಲೆ ಆ ತಾರತಮ್ಯ ಹೋಗಿಬಿಡುತ್ತೆ. ಭಾರತದ ಪ್ರತಿಯೊಂದು ಮೂಲೆ ಕೂಡ ಅಷ್ಟೇ ಹತ್ತಿರ ಇರುತ್ತೆ ಅಥವಾ ಅಷ್ಟೇ ದೂರ ಇರುತ್ತೆ. ಇನ್ನು SDM ಕಾಲೇಜಿನ ಪ್ಲೇಸ್ಮೆಂಟ್ ವಿಭಾಗದ ಪ್ರಮುಖರಾಗಿದ್ದೀರಿ ತಾವು, ಅದರ ಅನುಭವಗಳು ಹೇಗಿದೆ? ನೋಡಿ, ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಭಾಳ ಒಂದು 16ನೇ ಶತಮಾನದಿಂದ ಎಜುಕೇಷನ್ ಶುರು ಆದಮೇಲೆ ಎಜುಕೇಷನ್ದು ಒಂದು ಆಬ್ಜೆಕ್ಟಿವ್ ಏನಿತ್ತಪ್ಪ ಅಂತಂದರೆ ಮನುಷ್ಯನಿಗೆ ತಿಳುವಳಿಕೆ ಕೊಡಬೇಕು. ತಿಳುವಳಿಕೆ ಕೊಡಬೇಕು ಅಂದಾಗ ಏನಾಗುತ್ತೆ, ಮನುಷ್ಯ ತಾನು ಎಲ್ಲಿ ಹುಟ್ಟಿರ್ತಾನೆ ಅಲ್ಲಿಯ ಒಂದು ಇತಿಮಿತಿಯೊಳಗೆ ಬದುಕ್ತಾ ಇರ್ತಾನೆ. ಅವನ್ನ ನೀವು ಲಿಬರೇಟ್ ಮಾಡಬೇಕಾಗ್ತದೆ. ಸೊ ದ ಹೋಲ್ ಎಜುಕೇಷನ್ ಪರ್ಪಸ್ ವಾಸ್ ಲಿಬರಲ್ ಎಜುಕೇಷನ್. ದಟ್ ಮೀನ್ಸ್ ಅವನಿಗೆ ನೀವು ಜಿಯೋಗ್ರಫಿ ಹೇಳ್ಕೊಡ್ಬೇಕು, ಹಿಸ್ಟ್ರಿ ಹೇಳ್ಕೊಡ್ಬೇಕು. ಯಾಕಂತಂದರೆ ಅಲ್ಲಿ ಲೋಕಲ್ ಕಾನ್ಸೆಪ್ಟ್ಗಳಿಂದ ಆತ ಬಂಧಿತ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್, ನಾನು ನಮ್ಮ ಊರಲ್ಲಿರೋ ಬೆಟ್ಟನೇ ಉದ್ದದ್ದು ಅಂತ ಎತ್ತರದ್ದು ಅಂತ ತಿಳ್ಕೊಂಡಿರ್ತೀನಿ. ಯಾರೋ ಬಂದಿಲ್ಲ ಮೌಂಟ್ ಎವರೆಸ್ಟ್ ಇದೆ ಅಂತ ಹೇಳ್ತಾರೆ. ಕೆಲವ್ರು ಏನು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಬಿಳುಪು ರೋಗ ಬಂದಿದೆ ಯಾಕಂದರೆ ನೀನು ಕರ್ಮ ಮಾಡಿದೆಯಾ ಅಂತ. ವಿಜ್ಞಾನ ಹೇಳುತ್ತೆ ಅದಲ್ಲ, ಅದಕ್ಕೆ ಒಂದು ಬೇರೆ ಕಾರಣ. ಸೊ ಈ ಥರ ಲಿಬ್ರೇಟ್ ಮಾಡೋದು. ಸೊ ಫಾರ್ ನಿಯರ್ಲಿ 300 years ದ ಪರ್ಪಸ್ ಆಫ್ ಎಜುಕೇಷನ್ ವಾಸ್ ಟು ಮೇಕ್ ಪೀಪಲ್ ಬಿ ಅವೇರ್ ಅಬೌಟ್ ದ ರಿಯಾಲಿಟೀಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಲಿವ್ ಹ್ಯಾಪಿಲಿ. ಈಗ ಟೆಕ್ನಾಲಜಿಕಲ್ ಎಜುಕೇಷನ್ದು ಉದ್ದೇಶ ಏನಿದೆ ಅಂತಂದರೆ ಅವನಿಗೊಂದು ಸಾಮರ್ಥ್ಯ ಕೊಡೋದು. ಈಗ ನಾನೊಬ್ಬ ಪೈಲಟನ್ನು ಮಾಡಿದ್ರೆ ಪೈಲಟ್ಗೆ ಜ್ಞಾನ ಇಲ್ಲದೆ ಇರೋದು, ಸ್ಕಿಲ್ ಇರ್ತದೆ, ಒಂದು ವಿಮಾನನ ಮೇಲೆ ತೊಗೊಂಡು ಹೋಗಿ ಸೇಫಾಗಿ ಇಟ್ಟು ಬರೋದು. ಸೊ ಆದ ಕಾರಣಕ್ಕೆ ಇಂಜಿನಿಯರಿಂಗ್ ಒಬ್ಬ ವಿದ್ಯಾರ್ಥಿ ಮುಗಿಸ್ತಾ ಅಂತಂದರೆ ಅವನಿಗೆ ಕೆಲಸ ಕೊಡಿಸೋದು ಅಥವಾ ಒಂದು ಪ್ಲೇಸ್ಮೆಂಟ್ ಮಾಡೋದು ಅದು ಧರ್ಮ. ಸೊ ಹಾಗಾಗಿ ನಾವು ಪ್ಲೇಸ್ಮೆಂಟ್ ಆಫೀಸ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಮಾಡ್ತಾ ಇದ್ದೀವಿ. ಈಗ ಇಷ್ಟು ಚಂದ ಸ್ಕೋಪ್ ಇದೆ ಅಂತಂತಂದರೆ ನಾನು ಪ್ಲೇಸ್ಮೆಂಟ್ ಆಫೀಸರ್ ಅದು ಈ ವರ್ಷನೇ, ಈಗ ಶುರುವಾಗಿ 2 ತಿಂಗಳು ಆಗಿಲ್ಲ, ಆಲ್ರೆಡಿ ನಾವು ಒಂದು 60 to 70% ಮಂದಿನ ಪ್ಲೇಸ್ ಮಾಡಿಬಿಟ್ಟಿದ್ದೀವಿ. ಓಕೆ, ಮಾಡಿದ್ದೀವಿ. ಸೊ ಹಾಗಾಗಿ ಪ್ಲೇಸ್ಮೆಂಟ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಯೂಸ್ಫುಲ್ ಆ್ಯಕ್ಟಿವಿಟಿ ಫಾರ್ ಎನಿ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಡನ್, ನೋ ಡೌಟ್ ಅಬೌಟ್. ವಿದ್ಯಾರ್ಥಿ ದೃಷ್ಟಿಯಿಂದ ಏನಪ್ಪ ಅಂತಂತಂದ್ರೆ ತಾನು ಯಾವ ಕೆಲಸಕ್ಕೆ ಅವನು ತಯಾರಿ ಆಗಿದ್ದಾನೆ ಆ ಕೆಲಸ ಅವನಿಗೆ ಕಾಲೇಜ್ ಬಿಡೋಕ್ಕಿಂತ ಮೊದಲೇ ಸಿಕ್ಬಿಡುತ್ತೆ. ಇಟ್ಸ್ ಲೈಕ್ ಹ್ಯಾವಿಂಗ್ ಎನ್ ಎಂಗೇಜ್ಮೆಂಟ್ ಮಚ್ ಬಿಫೋರ್ ಯು ಆ್ಯಕ್ಚುಲಿ ಗೆಟ್ ಮ್ಯಾರಿಡ್. ಓಕೆ, ಸೊ ಅದರಿಂದ ಪ್ಲೇಸ್ಮೆಂಟ್ ಈಸ್ something which is actually helping a student lot and we are also happy that it's happening very well. ಈಗೊಂದು ಪುಟ್ಟ ವಿರಾಮ.
ಸಂತೋಷದ ಸಂಭ್ರಮವನ್ನು ಆಚರಿಸುವಾಗ ಸ್ವಲ್ಪ ನೋವು ಆಗೇ ಆಗುತ್ತೆ, ಆದ್ರೆ ಈ ನೋವನ್ನು ತಡೆಯುವವರು ಯಾರು? ಎಕ್ಸ್ಪರ್ಟ್ ಇದೆಯಲ್ಲ. ವಾಲಿನಿ ಡಾಕ್ಟರರ ಭರವಸೆ, ತ್ವರಿತವಾಗಿ ಹೀರಿಕೊಳ್ಳಬಲ್ಲ ಇದರ ನ್ಯಾನೋಜೆಲ್ ಫಾರ್ಮುಲಾ ತಿಕ್ಕುವ ಅಗತ್ಯವಿಲ್ಲದೆ ನಿಮಗೆ ತಕ್ಷಣವೇ ಮತ್ತು ದೀರ್ಘವಾದ ಆರಾಮ ಒದಗಿಸುತ್ತದೆ. ವಾಲಿನಿ, ಇದರ ಮುಂದೆ ನೋವು ಏನೇನೂ ಅಲ್ಲ. ಹೊಸ ವಾಲಿನಿ ಬಾಮ್ ಎಕ್ಸ್ಪರ್ಟ್ ಆಯುರ್ವೇದಿಕ್ ಫಾರ್ಮುಲೇಷನ್ ನೊಂದಿಗೆ. ಇದರ ಮುಂದೆ ತಲೆನೋವು ಎಂದರೇನು? ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಹಲವು ವರ್ಷಗಳ ಹಿಂದಿನ ತಂತ್ರಜ್ಞಾನವನ್ನು ಕಂಡಾಗ ಈಗಿನ ಅಟ್ ಪ್ರೆಸೆಂಟ್ ಸಿಚುವೇಶನ್ ತಂತ್ರಜ್ಞಾನವನ್ನು ಕಂಡಾಗ ಏನ್ ಅನ್ಸುತ್ತೆ ನಿಮಗೆ? ತಂತ್ರಜ್ಞಾನಕ್ಕೂ ಸಾಹಿತ್ಯಕ್ಕೂ ಅದೇ ವ್ಯತ್ಯಾಸ. ಸೊ ಯಾವಾಗಲೂ ಬರೆದಿದ್ದ ಮಹಾಭಾರತ ಇವತ್ತು ಸೂಕ್ತ ಇರ್ಬೋದು, ಆದರೆ ನಿನ್ನೆ ಟೆಕ್ನಾಲಜಿ ಇವತ್ತಿಗೆ ಸೂಕ್ತ ಆಗಲ್ಲ. ಯಾಕೆಂತಂದರೆ ನೋಡಿ, ನಿನ್ನೆ ಉಪಯೋಗಿಸ್ತಿದ್ದ ಮೊಬೈಲ್ ಇವತ್ತು ಉಪಯೋಗ ಆಗಲ್ಲ, ಅಥವಾ ನಿನ್ನೆ ಇದ್ದಿದ್ದು ಇಂಟರ್ನೆಟ್ ಟೆಕ್ನಾಲಜಿ ಇವತ್ತು ಉಪಯೋಗ ಆಗಲ್ಲ. ಸೊ ಜೀವನದ ಗತಿ ಜೊತೆ ಹೋಗೋದು ಅಂದರೆ ತಂತ್ರಜ್ಞಾನ ಒಂದೇ. ಓಕೆ, ಟೂ ಕನ್ಸಿಕ್ಯೂಟಿವ್ ಜನರೇಷನ್ಸ್ ವಿಲ್ ನಾಟ್ ಯೂಸ್ ಸೇಮ್ ಟೆಕ್ನಾಲಜಿ. ನಾವೆಲ್ಲ ಲ್ಯಾಂಡ್ಲೈನ್ ಉಪಯೋಗಿಸ್ತವರು, ನಮ್ಮ ಮಕ್ಕಳೆಲ್ಲ ಮೊಬೈಲ್ ಉಪಯೋಗಿಸ್ತಾ ಇದ್ದಾರೆ, ಹೌದಾ? ನಾವೆಲ್ಲ ವೆಸ್ಪಾ ಸ್ಕೂಟ್ರ್ ಉಪಯೋಗಿಸ್ತವರು, ಈಗೆಲ್ಲ ಬೈಕ್ ಉಪಯೋಗಿಸ್ತಾ ಇದ್ದಾರೆ. ಸೊ ತಂತ್ರಜ್ಞಾನ ಜೀವನದ ಜೊತೆನೇ ಬೆಳೆಯುತ್ತೆ. ಆ್ಯಂಡ್ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ society and parent to ensure that their kids actually go as fast as, if not more faster than the development of technologies. ಓಕೆ, ಬಟ್ ಈ ಅಪ್ಗ್ರೇಡೇಷನ್ ಒಳ್ಳೇದು ಅನ್ಸುತ್ತಾ ನಿಮಗೆ? ಇದಕ್ಕೆ ಅಡ್ಯಾಪ್ಟ್ ಆಗೋಕ್ಕೆ ಕಷ್ಟ ಅನ್ಸಲ್ವಾ? ಅಲ್ಲ, ಒಬ್ಬ ವ್ಯಕ್ತಿಯ ಶಕ್ತಿ ಅಡಾಪ್ಟೇಷನ್ಗೆ ಇಸ್ ನಾಟ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಏನು? ಓಕೆ, ಹೌದಾ? ಈಗ ನಾನು ಉಪಯೋಗಿಸೋ ಮೊಬೈಲ್ ಭಾಳ ಲೋ ಎಂಡ್ ಇದೆ, ನನ್ನ ಮಗಳು ಉಪಯೋಗಿಸೋದು ಜಾಸ್ತಿ ಇದೆ. ಬಟ್ ಗಿವನ್ ದ ಫ್ಯಾಕ್ಟ್ ದಟ್ ಶಿ ಹ್ಯಾಸ್ ಅನದರ್ 60 years to live, ಇಟ್ ಈಸ್ ಸೂನರ್ ದ ಬೆಟರ್ ಶಿ ಅಪ್ಗ್ರೇಡ್ಸ್ ಹರ್ ಸೆಲ್ಫ್. ಓಕೆ, ಇಲ್ಲಾಂದರೆ ನೀವು ಹಿಂದೆನೇ ಉಳಿತೀರಿ. ಈಗ ನೀವು 50 ವರ್ಷದ ಕೆಳಗೆ ನಾವು ಬ್ಯಾಂಕ್ಗಳಲ್ಲಿ ಹೋಗಿ ಕ್ಯಾಶ್ ತೊಗೊಂಬರ್ತೀವಿ, ಇವತ್ತು ATM ಮಾಡ್ತೀವಿ. ಸೊ ಒಬ್ಬ ವ್ಯಕ್ತಿ ಅಪ್ಗ್ರೇಡ್ ಆಗಿಲ್ಲ ಅಂದರೆ ATMಗೆ ಆ ಎಕ್ಸ್ಟೆಂಟ್ಗೆ ಅವ ಹೊರಗಡೆ ಉಳಿದ್ಬಿಡ್ತಾನೆ. ಈಗ ನನ್ನ ಮಗಳಿಗೆ ನಾನು ಬುಕ್ ಒಂದು ಆರ್ಡರ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಮಾಡಲೇಬೇಕು. ನಾನು ಹಳೆ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಅವರ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಬೇಕಾಗುತ್ತೆ. ಅಪ್ಗ್ರೇಡ್ ಆಗದೆ ಇರೋರ ಕತೆ ಏನು ಹಾಗಾದ್ರೆ? ಅಪ್ಗ್ರೇಡ್ ಅವ್ರಿಗೆ ಕೆಲವು ಸೌಲಭ್ಯಗಳು ಸಿಗೋದಿಲ್ಲ ಅಷ್ಟೇ. ಈಗ ನೋಡಿ, ರೈಲ್ವೆ ಟಿಕೆಟ್ ಬುಕ್ ಮಾಡಬೇಕಂತ ನೀವು ಇಂಟರ್ನೆಟ್ ಕನೆಕ್ಟ್ ಇದ್ರೆ ಮನೆಯಿಂದ ಮಾಡ್ಬೋದು, ಮಾಡಿಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಹೋಗಿ ನಿಂತು ಕ್ಯೂವಲ್ಲಿ ನಿಂತು ಮಾಡಬೇಕು. ಸಿ ದಿಸ್ ಏನೋ, ಈಗ ಸ್ಟುಪಿಡಿಟಿ ಡಸಂಟ್ ಕಿಲ್ ಯು, ಬಟ್ ಇಟ್ಸ್ ಆ್ಯಡ್ ಲೇಬರ್ ಟು ಯು ಅಲ್ವಾ? ಅದು ನೀವು ಮರೆತು ಪೆಟ್ರೋಲ್ ಹಾಕಿಲ್ಲ ಅಂದರೆ ಅದರಿಂದ ನಿಮಗೆ ಸಾವು ಬರೋದಿಲ್ಲ, ಬಟ್ ಗಾಡಿ ದುಡ್ಕೊಂಬರ್ಬೇಕಾಗತ್ತೆ ಒಂದು 4-5 ಕಿಲೋಮೀಟ್ರ್. ಹಾಗೆ ನೀವು ಅಪ್ಗ್ರೇಡ್ ಮಾಡಲಿಲ್ಲ ಅಂತಂದರೆ ನಿಮ್ಗೇನು ನೀವೇನು ನಿರ್ನಾಮ ಆಗೋದಿಲ್ಲ, ಬಟ್ ನಿಮಗೆ ತೊಂದರೆ ಜಾಸ್ತಿ ಅನುಭವಿಸ್ತೀರಿ. ಓಕೆ, ತಂತ್ರಜ್ಞಾನದ ಈ ಬೆಳವಣಿಗೆಗೆ ಕೊನೆ ಎಲ್ಲಿ ಅಂತ ಹೇಳ್ತೀರಿ? ಕೊನೆ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಟುಮಾರೋ ಈಸ್ ಆಲ್ವೇಸ್ ನ್ಯೂ, ಆ್ಯಂಡ್ ಎವ್ರಿ ನ್ಯೂ ಡೇ ಬ್ರಿಂಗ್ಸ್ ವಿತ್ ಎವ್ರಿಥಿಂಗ್ ನ್ಯೂ, ಬೋತ್ ಇನ್ ಲೈಫ್, ರಿಲೇಷನ್ಶಿಪ್ಸ್ ಆ್ಯಂಡ್ ಇನ್ ಟೆಕ್ನಾಲಜಿ. ಓಕೆ, ಸೊ ಎವ್ರಿ ಕಮಿಂಗ್ ಜನರೇಷನ್ ವುಡ್ ಅಡಾಪ್ಟ್ ಫಾರ್ ದ್ಯಾಟ್ ಆ್ಯಂಡ್ ವುಡ್ ಬಿ ಆ್ಯಕ್ಚುಲಿ ಈಗರ್ ಫಾರ್ ದ್ಯಾಟ್. ಓಕೆ, ಓಕೆ, ಬಟ್ ತಂತ್ರಜ್ಞಾನ ಸಾಧಕವೇ ಬಾಧಕವೇ? ಸಾಧಕ. ಸೊ ಈಗ ಭಾಷೆ ನೋಡಿ, ಭಾಷೆ ಬಗ್ಗೆ ಹೇಳ್ತಾರಲ್ಲ, ಭಾಷೆ ಏನಂತಂತಂದ್ರೆ ಅಂದ್ರೆ ಅದು 2-edged ನೈಫ್ ಅಂತಾರೆ. ಅಂದರೆ ಭಾಷೆಯಿಂದ ಬೈಯಬೋದು, ಭಾಷೆಯಿಂದ ಹೊಗಳ್ಬೋದು. ಸೊ ವಾಟ್ ಎವರ್ ಅಪ್ಲೈಸ್ ಫಾರ್ ಲ್ಯಾಂಗ್ವೇಜ್ ಆಲ್ಸೋ ಅಪ್ಲೈಸ್ ಫಾರ್ ಟೆಕ್ನಾಲಜಿ. ಈಗ ಭಾಷೆಗೆ ಸಾಧಕ ಬಾಧಕತೆ ಇದ್ದರೆ ಟೆಕ್ನಾಲಜಿಗೂ ಅದೇ ಸಾಧಕ ಬಾಧಕತೆ ಇದೆ. ಸೊ ಭಾಷೆ ಬಾಧಕತೆ ಇದೆ ಅನ್ಸುತ್ತೆ ನಿಮಗೆ? ಬಾಧಕತೆ ಅಂತಂದರೆ ಈಗ ನೋಡಿ, ಭಾಷೆನ ನೀವು ಹೀಗಳೆಯಲ್ಲಿ ಅಂದರೆ ಬೈಯಲ್ಲಿ ಉಪಯೋಗಿಸ್ಬೋದು, ಅದರಿಂದ ನೀವು ಜಗಳನೂ ಆಗ್ಬೋದು, ಅದರಿಂದ it may end in a crime also. Similarly, technology, it's all how you take. How you take Allah. See, the potential of language and the potential of technology are identical. Okay, so you can use language to praise somebody, wish somebody, also curse him. So ಭಾಷೆಯಿಂದ ನೀವು ಬೈಕನ್ನು ಉತ್ತಮನೂ ಬಯಸ್ಬೋದು, ಶಾಪನೂ ಹಾಕ್ಬೋದು. ಅದೇ ಥರ ತಂತ್ರಜ್ಞಾನದಿಂದ ನೀವು ಒಬ್ಬನ ಉದ್ಧಾರನೂ ಮಾಡ್ಬೋದು, ಅವನ್ನ ಇದನ್ನು ಮಾಡ್ಬೋದು. ಇನ್ನು ದೇಶದ ಜನತೆ ತಂತ್ರಜ್ಞಾನದೆಡೆಗೆ ಬರಬೇಕಂದ್ರೆ ಏನು ಮಾಡಬೇಕು ಅಂತೀರಿ? ಎಷ್ಟೊಂದು ಕಡೆ ನಿಮಗೆ ಚಾಯ್ಸ್ ಇರೋದಿಲ್ಲ. ಈಗ ನಾನು ಭಾಷೆ ಕಲಿಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದೆ. ಬಟ್ ನೀವು ಭಾಷೆ ಕಲೀಲಿಲ್ಲ ಅಂದರೆ ಸೊಸೈಟಿಲಿ ಬದುಕ್ತೀರಿ ಹೆಂಗೆ? ಎಷ್ಟು ಕಲಿಬೇಕು ಅನ್ನೋದು ಬಿಟ್ಟಿದ್ವಿ ಸರ್. ಬಟ್ ಭಾಷೆ ನೀವು ಕಲೀಲೇಬೇಕಾಗತ್ತೆ. ನೀವು ದಾರಿಯಲ್ಲಿ ಕೂಲಿ ಮಾಡೋನು ಆಗಲಿ ಕೆಲವೊಂದು ಸ್ವಲ್ಪ ಭಾಷೆ ಕಲಿಬೇಕು. ಅದೇ ಥರ ನೀವು ಪಾರ್ಲಿಮೆಂಟಲ್ಲಿ ಒಬ್ಬ ಡಿಬೇಟ್ ಮಾಡೋ MP ಕೂಡ ಭಾಷೆ ಕಲಿಬೇಕು. ದ ಚಾಯ್ಸ್ ಇಸ್ ನಾಟ್ ವೆದರ್ ಐ ಶುಡ್ ಲರ್ನ್ ಲ್ಯಾಂಗ್ವೇಜ್ ಆರ್ ನಾಟ್. ದ ಚಾಯ್ಸ್ ಇಸ್ ದಟ್ ಹೌ ಮಚ್ ಐ ಶುಡ್ ಲರ್ನ್ ಡಿಪೆಂಡಿಂಗ್ ಆನ್ ಮೈ ಆಂಬಿಷನ್. ಓಕೆ, ಸೊ ತಂತ್ರಜ್ಞಾನ ಹಾಗೆ. ನೀವು ಲೋ ಎಂಡ್ ಕಂಪ್ಯೂಟರ್ ಉಪಯೋಗಿಸ್ತೀನಿ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಪಾಸಿಬಿಲಿಟೀಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಪ್ರಶ್ನೆ ತಂತ್ರಜ್ಞಾನ ಕಲಿಬೇಕು ಉಪಯೋಗಿಸ್ಬೇಕು ಅಂತಲ್ಲ, ಟು ವಾಟ್ ಎಕ್ಸ್ಟೆಂಟ್ ಯು ಶುಡ್ ಯೂಸ್.
ಲೈಕ್ ಇಟ್ ಈಸ್ ಟ್ರೂ ಲೈಕ್ ಲ್ಯಾಂಗ್ವೇಜ್ ಆಲ್ಸೋ. ನೀವು ಮೂಗ ಆಗ್ತೀನಿ ಅಂದರೆ ಯಾವ ಭಾಷೆನೂ ಕಲಿಬೇಕಾಗಿಲ್ಲ, ಹೌದಾ? ನಿಮಗೆ ತಂತ್ರಜ್ಞಾನದ ಯಾವುದೇ ಅನುಕೂಲ ಬೇಡ ಅಂದರೆ ನೀವು ಏನು ತಂತ್ರಜ್ಞಾನ ಉಪಯೋಗಿಸ್ಬೇಕಾಗಿಲ್ಲ. ಬಟ್ ಮಾತಾಡ್ತೀನಿ ಅಂದಮೇಲೆ ನೀವು ಭಾಷೆ ಕಲೀಲೇಬೇಕು. ಯಾವ ಭಾಷೆ ಕಲಿತೀರಿ ಅದು ನಿಮ್ಮ ಆ್ಯಂಬಿಷನ್ಗೆ ಬಿಟ್ಟದ್ದು. ನೀವು ಇವತ್ತು ಇಂಡಿಯಾದಲ್ಲಿ ಇದು ನಾಳೆ ಅಮೇರಿಕಕ್ಕೂ ಎಲ್ಲೋ ಹೋಗ್ಬೇಕಂದ್ರೆ ಇಂಗ್ಲೀಷ್ ಕಲೀಲೇಬೇಕು. ನಾನು ಇಂಗ್ಲೀಷ್ ಬೇಡ ಕನ್ನಡ ಅನ್ನೋದು ಇರ್ತೀನಿ ಅಂದರೆ ಕನ್ನಡ ಕಲೀರಿ, ಬಟ್ ಭಾಷೆ ಅಂತೂ ಎಲ್ಲೋ ಕಲಿಬೇಕು. ಹೌದು, ಅದೇ ಥರ ತಂತ್ರಜ್ಞಾನ. ಸೊ ನೀವು ವೆದರ್ ಹೈ ಆ್ಯಂಡ್ HTC ಮೊಬೈಲ್ ತೊಗೋತಿರೋ, ಆ್ಯಪಲ್ ತೊಗೋತಿರೋ, ಅದು ಬಿಟ್ಟು ವಿಷಯ. ಬಟ್ ಮೊಬೈಲ್ ಮಾತಾಡೋಕ್ಕಂತಂದರೆ ಇದಾರ ಬೇಕು, ಲ್ಯಾಂಡ್ಲೈನರ ತೊಗೊಳ್ಳೇಬೇಕು. ಇನ್ನು ದಿನಂಪ್ರತಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಕಾಣುವಂಥವ್ರು ನೀವು. ಇವತ್ತಿನ ವಿದ್ಯಾರ್ಥಿಗಳನ್ನು ಕಂಡಾಗ ಏನು ಅನ್ಸುತ್ತೆ ನಿಮಗೆ? ವಿದ್ಯಾರ್ಥಿಗಳಿಗೆ ಅದೇ ಹೇಳಲ್ಲ, ಜನರಲ್ ಎಜುಕೇಷನ್ದು ಉದ್ದೇಶ ಅಂತಂದರೆ ಎಲ್ಲರಿಗೂ ನಾವು ಜ್ಞಾನಿಗಳು ಮಾಡಿ ತಿಳುವಳಿಕೆ ಮಾಡಬೇಕು ಅಂತ. ಅದು ತಂತ್ರಜ್ಞಾನ ಅಥವಾ ಯಾವುದೇ ಆರ್ಟ್ ಆಗಲಿ, ಯಾವುದೇ ಸೈನ್ಸ್ ಆಗಲಿ, ಇಟ್ ಈಸ್ ನಾಟ್ ಫಾರ್ ಹೋಲ್ ಪಾಪ್ಯುಲೇಷನ್. ಸೊ ನೀವು ಜಗತ್ತಿನ ಎಲ್ಲರನ್ನೂ ಹೆಂಗೆ ವಿದ್ಯಾವಂತರನ್ನಾಗಿ ಮಾಡೋಕ್ಕಾಗಲ್ಲೋ ಅದೇ ಥರ ಎಲ್ಲರನ್ನೂ ನೀವು ತಂತ್ರಜ್ಞಾನಿಗಳು ಮಾಡೋಕ್ಕಾಗಲ್ಲ. ಓಕೆ, ಸೊ ಅದೇನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಈಗ ನೋಡಿ, ಈಗ ನ್ಯಾಷನಲ್ ಕ್ರಿಕೆಟ್ ಅಸೋಸಿಯೇಷನ್ ಅಥವಾ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಒಂದಿದೆ. ಅಲ್ಲಿ ಬರೋ ಎಲ್ಲ ಪ್ಲೇಯರ್ಸು ಬರ್ತಾರೆ, ಬಟ್ ಎಲ್ಲರೂ ಆಲ್ರೌಂಡರ್ ಆಗಬೇಕೇ ಅಂತಾರೆ. ಕೊನೆಗೆ ಹೊರಗಡೆ ಹೋಗೋಗಿಲ್ಲ, ಅವ್ನು ಬ್ಯಾಟ್ಸ್ಮನ್ ಆಗ್ತಾನೆ, ಇಲ್ಲ ಬೌಲರ್ ಆಗ್ತಾನೆ, ಇಲ್ಲ ಫೀಲ್ಡರ್ ಆಗ್ತಾನೆ. ಸೊ ಉದ್ದೇಶ ನಮ್ದೇನೋ ಎಲ್ಲರನ್ನೂ ಆಲ್ರೌಂಡರ್ ಮಾಡಬೇಕಂತ, ಬಟ್ ಆಗೋದು ಅದು ಬಿಕಾಸ್ ಇಟ್ ಈಸ್ ಲಿಮಿಟೆಡ್ ಬೈ ದಟ್ ಇಂಡಿವಿಜುವಲ್. ಸೊ ಇಂಜಿನಿಯರಿಂಗ್ ಎಜುಕೇಷನಲ್ಲಿ, ಮೆಡಿಕಲ್ ಎಜುಕೇಷನಲ್ಲಿ ಅಥವಾ ಯಾವುದೇ ಎಜುಕೇಷನಲ್ಲಿ ಇದು ಒಂದನ್ನು ನಾವು ತಿಳ್ಕೊಬೇಕು. ನಮ್ಮ ಕಡೆ 100 ಜನ ಬಂದರೆ ಇದರೊಳಗೆ ನಿಜವಾಗಿ ಇಂಜಿನಿಯರ್ ಬೈ ಬರ್ತ್ ಅಥವಾ ಬೈ ಪೊಟೆನ್ಷಿಯಲ್ ಇರೋರು ಕೆಲವ್ರನ್ನ ನಾವು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಮಾಡ್ಬೋದು, ಕೆಲವ್ರು ಮಾಡೋಕ್ಕಾಗೋದಿಲ್ಲ. ಓಕೆ, ಮತ್ತು ಇನ್ನೊಂದು ಏನಿದೆ ಅಂತಂತಂದರೆ, ಎಲ್ಲರೂ ಆರೋಗ್ಯವಾಗಿರ್ಬೇಕಂತಂದರೆ ಸಮಾಜದಲ್ಲಿ ಎಲ್ಲರೂ ಡಾಕ್ಟರ್ಗಳಾಗಬೇಕಾಗಿಲ್ಲ. ಕೆಲವು ಫ್ಯೂ ಡಾಕ್ಟರ್ಸ್, ಇಫ್ ದೇ ಬಿಲ್ಡ್ ಅ ಗ್ರೇಟ್ ಹೆಲ್ತ್ ಸಿಸ್ಟಮ್, ದೆನ್ ಇಟ್ ಆಟೋಮೆಟಿಕ್ಲಿ ಬಿಕಮ್. ಓಕೆ, ಸೊ ಟೆಕ್ನಾಲಜಿಕಲ್ ಇಂಡಿಯಾ ಡಸಂಟ್ ಮೀನ್ ದಟ್ ಯು ಕನ್ವರ್ಟ್ ಹೋಲ್ ಪಾಪ್ಯುಲೇಷನ್ ಟು ಇಂಜಿನಿಯರ್ಸ್, ವಿಚ್ ಇಸ್ ಇಂಪಾಸಿಬಲ್. A musical India doesn't mean that everybody should become a musician. Okay. So then if you impose music to everybody, then whatever the sound I produce, I call it music. But a musician doesn't agree with that. That's right. Similarly, you may call that my student is an engineer, but his engineering ability is so less or so average that it is not engineering. The way I'm not a musician in presence of a great musician. Okay. I produce sound that doesn't mean music. Okay. But if you insist everybody should produce musician, people will start producing music. Okay. ಮತ್ತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಸ್ಟೂಡೆಂಟ್ಸ್ಗೆ ಅಥವಾ ಯಂಗ್ಸ್ಟರ್ಸ್ಗೆ? ಇಲ್ಲ, ಈಗ ನಾನು ಹೇಳ್ತೀನಿ, ಅದು ಹೇಳ, ಈಗ ತಂತ್ರಜ್ಞಾನ ಬಿಟ್ಟು ಬೇರೆ ದಾರಿ ಇಲ್ಲ. ಓಕೆ, ಅದನ್ನು ನೀವು ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡಕ್ಕೂ ಉಪಯೋಗಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಬೇರೆ ದಾರಿ ಇಲ್ಲ. ಬಟ್ ಹಾಗಂದಿದ್ದಕ್ಕೆ ಎಲ್ಲ ಟೆಕ್ನಾಲಜಿನೂ ಎಲ್ಲ ಕಲೀಲಿಕ್ಕೆ ಆಗೋದಿಲ್ಲ, ಮತ್ತು ಅವ್ರಿಗೂ ಒಲವು ಇಲ್ಲದೆ ಇರ್ಬೋದು. ಈಗ ನೀವು ಸ್ಪೋರ್ಟ್ಸ್ಮನ್ ಆದಾಗ ನಿಮಗೆ ಇಂಡೋರ್ ಗೇಮ್ ಕೆಲವ್ರಿಗೆ ಆಗುತ್ತೆ, ಔಟ್ಡೋರ್ ಗೇಮ್ ಕೆಲವು ಆಗುತ್ತೆ. ಜಸ್ಟ್ ಬಿಕಾಸ್ ಯುವರ್ ಸ್ಪೋರ್ಟ್ಸ್ಮನ್ ಡಸಂಟ್ ಮೀನ್ ಯು ಹ್ಯಾವ್ ಟು ಪ್ಲೇ ಆಲ್ ದ ಗೇಮ್ಸ್. ಸೊ ನೀವು ಅದನ್ನು 3 ಮಾಡ್ಕೋಬೇಕು. ಈಗ ಸ್ಪೋರ್ಟ್ಸಲ್ಲಿ ಹೆಂಗೆ ಮಾಡ್ತಾರೆ, ನಿಮ್ಮ ಫಿಸಿಕ್, ನಿಮ್ಮ ಸ್ಟ್ಯಾಮಿನಾ ನೋಡಿ ನಿಮ್ಗೆ ಹೆಂಗೆ ಗೇಮ್ಸ್ ಬೇರೆ ಬೇರೆ ಹೇಳ್ತಾರೆ, ಹಾಗೆ ನಿಮ್ಮ ರೀತಿ ನೀತಿ ಅಥವಾ ನಿಮ್ಮ ವಿಚಾರ ನೋಡಿ ನೀವು ಟೆಕ್ನಾಲಜಿ ಚೂಸ್ ಮಾಡಬೇಕು. ಮತ್ತು ಸೆಕೆಂಡ್ mistake or second misconception that we have, see, I'm also a parent. See, when we look at our kids and say like, see, my daughter who is not even just 2 years, ಅವಳು ಇಷ್ಟು ಚೆನ್ನಾಗಿ ಮೊಬೈಲ್ ಉಪಯೋಗಿಸ್ತಾಳೆ, ಎಲ್ಲ ಕಲ್ತು ಬಿಟ್ಟಿದ್ದಾಳೆ, ಅವಳು ತುಂಬ ಜಾಣೆ ಇದ್ದಾಳೆ ಅಂತ. ಬಟ್ ಕ್ರೆಡಿಟ್ ಶುಡ್ ಗೋ ಟು ದಿ ಪ್ಯಾನ್ ಹೂ ಡಿಸೈನ್ಡ್ ದಟ್ ಮೊಬೈಲ್, ಬಿಕಾಸ್ even a 2-year kid can use that. Correct. Okay, it doesn't speak anything about her engineering skill. ಓಕೆ, ಈಗ ನಮ್ಮ ಮನೇಲಿ ಒಂದು ಮಗು ಇದೆ, ಅದು ಸೈಕಲ್ ಎಲ್ಲ ಬಿಚ್ಚುತ್ತೆ, ಅದು ಮೆಕ್ಯಾನಿಕಲ್ ಇಂಜಿನಿಯರ್ ನಾಳೆ ಆಗುತ್ತೆ, ಅದು ಆಗಲ್ಲ. ಯಾಕಂದರೆ ದ ಕ್ರೆಡಿಟ್ ಅಗೇನ್ ಶುಡ್ ಗೋ ಟು ಸಂಬಡಿ ಹೂ ಹಸ್ ಡಿಸೈನ್ಡ್ ಎ ಮಿಷನ್ ವಿಚ್ ಕ್ಯಾನ್ ಬಿ ಇವನ್ ಓಕೆ ರಿಮೂವ್ಡ್ ಬೈ. ಸೊ ಅದನ್ನು ನೀವು ಆ್ಯಕ್ಷನ್ಸಿಂದ ಯು ಕೆನಾಟ್ ಕನ್ವರ್ಟ್. ಹೌದಾ? ಮತ್ತು ಟಿ ವಿ ನೋಡಿ ಕಾಮೆಂಟ್ರಿ ಕೇಳಿ ಯಾರು ಕ್ರಿಕೆಟರ್ ಆಗಲ್ಲ, ಹಾಗೆ ಟೆಕ್ನಾಲಜಿ ಉಪಯೋಗಿಸಿ ಯಾರೂ ಆಗಲ್ಲ. ಸೊ ಅದನ್ನು ನಾವು ನೆನ್ಪಿಟ್ಕೊಂಡ್ರೆ, what I generally advise my students is, if you have an internal stamina, internal inclination for that, then you choose technology. ಇಲ್ಲಾಂದ್ರೆ you become a lifelong consumer it. ಈಗ ಭಾರತದಲ್ಲಿ ಲಕ್ಷಾಂತರ ಮಂದಿ ಹಾಡು ಹೇಳ್ತಾರೆ, ಬಟ್ ಹಾಡು ಸಿನಿಮಾದಲ್ಲಿ ಹೇಳೋರು ಎಷ್ಟು ಕಡಿಮೆ, ಆ ಲೆವೆಲೇ ಬೇರೆ. ಡಾಕ್ಟರ್ ರವೀಂದ್ರ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಾವು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ವಂದನೆಗಳು.
ನಮಸ್ಕಾರ ವೀಕ್ಷಕರೇ, ಜನಮನ ನೇರ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಜನಮನ ನೇರ ಪ್ರಸಾರದಲ್ಲಿ ನಾವು ಚರ್ಚೆ ಮಾಡೋಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳಾಗಿದೆ. ವಾಣಿಜ್ಯ ಮಂಡಳಿಯು ಕೂಡ ಸಾಕಷ್ಟು ಒಂದು ಬದಲಾವಣೆಗಳಾಗಿದೆ. ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲರೂ ಬಂದಿದ್ದಾರೆ. ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಿಮ್ಮಲ್ಲೂ ಸಹ ಈ ರೀತಿಯ ಒಂದು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕಾದ್ರೆ ನಮ್ಮ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೂ ಮುಂಚೆ ಚಿತ್ರರಂಗ ಸವಾಲು ವಿಶೇಷ ನೇರ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿತ್ರರಂಗದ ಸವಾಲುಗಳು. ವೀಕ್ಷಕರೇ, ಇದು ಸಂಕ್ರಮಣದ ಕಾಲ, ಮಹತ್ವದ ಕಾಲಘಟ್ಟದಲ್ಲಿ ಸಾಕಷ್ಟು ಒಂದು ಆಕಾಂಕ್ಷೆಗಳನ್ನ ಸಾಕಷ್ಟು ಜನ ಹೊತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ, ಚಿತ್ರರಂಗ ತನ್ನ ಅಸ್ತಿತ್ವಕ್ಕೋಸ್ಕರ ಸಾಕಷ್ಟು ಫೈಟ್ ಮಾಡುವಂತ ಸಮಯ ಕೂಡ ಇದಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಸಾರಾ ಗೋವಿಂದ್ ಅವರು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಬನ್ನಿ, ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಅವರ ಮುಂದಿರತಕ್ಕಂಥ ಸವಾಲುಗಳೇನು, ಈ ಒಂದು ಕನ್ನಡ ಚಿತ್ರರಂಗವನ್ನ ಹೇಗೆ ಅವರು ಸಾಕಷ್ಟು ನೂತನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬದಲಾವಣೆಗಳನ್ನ ತರೋ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಚರ್ಚೆ ಮಾಡೋಣ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭಾಶಯಗಳು ಕೂಡ ಸರ್. ವೀಕ್ಷಕರೇ, ಮತ್ತೊಬ್ಬ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಉಮೇಶ್ ಬಣ್ಕರ್ ಅವರು ಉಪಾಧ್ಯಕ್ಷರು, ನಿರ್ಮಾಪಕರ ವಲಯ, ಅವನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೊತೆಗೆ ಏನೆಲ್ಲ ಒಂದು ಬದಲಾವಣೆಗಳನ್ನ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಕ್ರಮಗಳನ್ನ ಕೈಗೊಳ್ತಾರೆ, ಇದರಿಂದ ಚಿತ್ರರಂಗಕ್ಕೆ ಎಷ್ಟೊಂದು ಉಪಯೋಗಗಳಾಗುತ್ತೆ ಅಂತ ಮಾತನಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಚರ್ಚೆಯನ್ನ ಶುರು ಮಾಡೋಣ ಸಾರಾ ಗೋವಿಂದ ಸರ್ ಅವರಿಂದ. ಸರ್, ಈ ಸಾರಿ ಏನಂತ ಹೇಳಿದ್ರೆ, ತಾವು ಎಲ್ರಿಗೂ ಗೊತ್ತೇ ಇದೆ ಸರ್, ಈ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ಒಂದು ಹುದ್ದೆಗಳನ್ನ ಅಲಂಕರಿಸಿದಿರಿ. ನೀವು ಈ ಹಿಂದೆನೆ ನೀವು ಅಧ್ಯಕ್ಷರು ಆಗ್ಬೇಕಾಗಿತ್ತು. ಬಹಳಷ್ಟು ನಿಧಾನ ಆದ್ರೂ ಈ ಸಮಯದಲ್ಲಿ ಇದೊಂದು ಸಂಕ್ರಮಣದ ಕಾಲ, ಇಲ್ಲಿ ಸಾಕಷ್ಟು ಒಂದು ಗೊಂದಲಮಯದಿಂದ ಈ ಒಂದು ನಮ್ಮ ಕನ್ನಡ ಚಿತ್ರರಂಗ ಕೂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೀವು ನಿಜವಾಗ್ಲೂ ಸಹ ಏನೋ ಒಂದು ಹೊಸತನ್ನ ಮಾಡಬೇಕು, ಬದಲಾವಣೆಗಳನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ತಾವೇನ್ ಹೇಳ್ತೀರಿ ಸರ್? ತಾವೊಂದು ಮಾತು ಹೇಳಿದ್ರಿ, ನನಗೆ ಬಹಳ ವರ್ಷಗಳ ಹಿಂದೆನೇ ನೀವು ಅಧ್ಯಕ್ಷ ಆಗ್ಬೋದಾಗಿತ್ತು, ಆದರೆ ಈಗ ನೀವು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೀರ ಅಂತ ಹೇಳ್ಬಿಟ್ಟು ಸತ್ಯ. ನಾನು ಯಾವತ್ತೂ ಕೂಡ ಹಿರಿಯರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡೋಣ, ಅವರಿಗೆ ಗೌರವ ಕೊಡೋಂಥವನು. ಹಾಗಾಗಿ ಹಿರಿಯರು ಆ ಸ್ಥಾನದಲ್ಲಿ ಕೆಲವರು ಇದ್ದರು. ಹಾಗಾಗಿ ಅವರೆಲ್ಲ ಆದಮೇಲೆ ನಾನು ಆಗೋಣ, ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟೆ. ಈಗ ನನ್ನ ಅವಧಿ ಬಂದಿದೆ. ಇವಾಗ ನಾನು ಸ್ಪರ್ಧೆಯಲ್ಲಿದ್ದೆ, ಗೆದ್ದಿದ್ದೀನಿ, ಇಡೀ ತಂಡ ಗೆದ್ದಿದೆ. ಅದಕ್ಕಾಗಿ ಮತ್ತು ನನ್ನ ಚಿತ್ರೋದ್ಯಮದ ಎಲ್ಲ ಬಂಧುಗಳನ್ನ ನಾನು ಇವತ್ತು ಅಭಿನಂದಿಸ್ತೀನಿ. ಚಿತ್ರರಂಗದ ಸಮಸ್ಯೆಗಳು, ಗೊಂದಲಗಳು ಹಿಂದೆಲ್ಲ ಇದ್ದವು. ಆದರೆ ಆ ಗೊಂದಲಗಳನ್ನು ಇವತ್ತು ನಾನು ಪರಿಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀನಿ. ನಾನು ಅಧ್ಯಕ್ಷ ಸ್ಥಾನ ಕೂಡ ಸಾಕಷ್ಟು ಒಂದು ಜಿದ್ದಿ ಫೈಟ್ ಇತ್ತು ಅಂತ ನಾವೆಲ್ಲ ಕೇಳ್ಪಟ್ಟಿದೀವಿ. ಇದ್ರಲ್ಲೂ ಸಹ ಗೆದ್ದು ಬರೋದು ಏನ್ ತಮಾಷೆ ಅಲ್ಲ ಅಂತ ಅನ್ಸುತ್ತೆ ಸರ್. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಇಲ್ಲ, ಗೆದ್ದು ಬರೋದು ಅಲ್ಲ, ನಂದು ನಿರೀಕ್ಷೆ ಇತ್ತು, ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಆದ್ರೆ ನನ್ನ ತಂಡ 100ಕ್ಕೆ 100% ಬರಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಆದ್ರೆ ನನಗೆ ಆಶ್ಚರ್ಯ ಕೊಟ್ಟಿದ್ದು ಅಂದ್ರೆ, ಚುನಾವಣೆ 100ಕ್ಕೆ 100 ನನ್ನ ತಂಡವನ್ನು ಗೆಲ್ಲಿಸಿ ಆರಿಸಿದಾರಲ್ಲ, ಅದಕ್ಕೆ ನನ್ನ ಮೇಲೆ ಇರುವಂತ ಭರವಸೆ ಮತ್ತು ನಂಬಿಕೆ. ಇವತ್ತು ನನಗೆ ಆ ಒಂದು ಭಾರ ಜಾಸ್ತಿ ಆಗಿದೆ. ನನಗೆ ಭಯ ಆಗ್ತಾ ಇದೆ. ಇಷ್ಟೊಂದು ಬಹುಮತದಿಂದ ಆರಿಸಿದಾರಲ್ಲ, ಅವರೆಲ್ಲರೂ ಕೂಡ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಾರಾ ಗೋವಿಂದ ಅಧ್ಯಕ್ಷ ಆದ್ಮೇಲೆ ಏನಾದರೂ ಈ ಒಂದು ಚಿತ್ರರಂಗಕ್ಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆ ದಿಕ್ಕಿನಲ್ಲಿ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಏನಾಗಬೇಕು? ಇಲ್ಲಿ 3 ವಲಯಗಳಿದೆ. ಒಂದು ನಿರ್ಮಾಪಕರು, ಹಂಚಿಕೆದಾರರು, ಪ್ರದರ್ಶಕರು. ಈ 3 ವಲಯಗಳನ್ನ ಒಟ್ಟಾಗಿ ತಗೊಂಡೋಗೋದಿದೆಯಲ್ಲ, ತುಂಬಾನೇ ಕಷ್ಟ. ಅದೊಂದು ರೀತಿ ಹಾಟ್ ಸೀಟ್ ಅಂತ ಹೇಳ್ಬೋದು, ಬೆಂಕಿ ಇದ್ದಂಗೆ ಆ ಸೀಟು. ಯಾಕೆಂದ್ರೆ 3 ವಲಯ, ಒಂದು ವಲಯವನ್ನು ಕಡೆಗಣಿಸಿದ್ರು ಕೂಡ ವಿರೋಧ ಆಗುತ್ತೆ. ಇನ್ನೊಂದು ವಲಯನ ನಾನು ಎತ್ತಿ ಹಿಡಿದ್ರೆ ಅದು ಕೂಡ ಇನ್ನೊಬ್ಬರಿಗೆ ಕಸಿವಿಸಿ ಆಗುತ್ತೆ. ಹೀಗಾಗಿ 3 ವಲಯಗಳನ್ನ ಒಟ್ಟಾಗಿ ತಗೊಂಡೋಗ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಖಂಡಿತವಾಗಿ ನನಗೆ ಅನೇಕ ಬಾರಿ ಆ ಒಂದು ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿ ನನಗೆ ಅನುಭವ ಇರೋದ್ರಿಂದ, ಮತ್ತೆ ಹಿರಿಯರ ಒಂದು ಏನು ಹಿರಿಯರ ಅವ್ರ ಜೊತೆ ಪರಸ್ಪರ ಮಾತುಕತೆ ಮಾಡಿ ಅವರ ಒಂದು ಆಲೋಚನೆಗಳೇನಿರ್ತವೆ ಈ ಚಿತ್ರರಂಗಕ್ಕೆ, ಅವರಿಂದ ಏನು ನನಗೆ ಸಿಗ್ಬಹುದು, ಅವೆಲ್ಲವನ್ನ ತಗೊಂಡು ಹಿರಿಯರಿಂದ ಎಲ್ಲ ನನ್ನ ಸಹಪಾಠಿಗಳಿದ್ದಾರೆ. ಇವತ್ತು 100ಕ್ಕೆ 100 ನಮ್ದು ಗೆದ್ದಿರೋದ್ರಿಂದ ನನಗೆ ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ಲಾರ್ದು. ಖಂಡಿತವಾಗಿ ಅವರೆಲ್ಲರ ಸಲಹೆ
ನನಗೆ ಹಿರಿಯರ ಸಲಹೆಗಳನ್ನು ತಗೊಂಡು ಖಂಡಿತವಾಗಿ ಚಿತ್ರರಂಗಕ್ಕೆ ಏನಾದರೂ ನನ್ನ ಕೈಲಾದಷ್ಟು ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದನ್ನ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಎಸ್ ಸರ್, ತಾವು ಹೇಳೋ ಪ್ರಕಾರ 20 ವರ್ಷಗಳ ಕಾಲ ನೀವು ಕನ್ನಡ ಚಿತ್ರರಂಗದ ಈ ಒಂದು ಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇದ್ರಿ. ಅಲ್ಲಿನ ಕಷ್ಟ ಸುಖಗಳೇನು, ಸವಾಲುಗಳೇನು, ಜವಾಬುಗಳೇನು ಎಲ್ಲವನ್ನು ಬಹಳಷ್ಟು ಹತ್ತಿರದಿಂದ ನೋಡಿದಿರಿ, ಚರ್ಚೆಗಳಲ್ಲಿ ಭಾಗವಹಿಸಿದಿರಿ. ಜೊತೆಗೆ ಏನಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ತನ್ನ ಅಸ್ತಿತ್ವಕ್ಕೋಸ್ಕರ ಫೈಟ್ ಮಾಡೋ ಸಮಯ ಸರ್ ಇದು. ಯಾಕಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಸಾಕಷ್ಟು ಬೆಳೀತಾ ಇದೆ, ಸಾಕಷ್ಟು ಸಮಸ್ಯೆಗಳಿದೆ. ಈ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿರೋದ್ರಿಂದ ಅಂದ್ರೆ ಬಹಳಷ್ಟು ಒಂದು ಹತ್ತಿರದಿಂದ ನೋಡಿರೋದ್ರಿಂದ ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ